ಪ್ರಶ್ನೋಪನಿಷತ್ತಿನ ಪ್ರಾರಂಭವನ್ನ ಶಾಂತಿ ಮಂತ್ರದ ಅರ್ಥವನ್ನ ನೋಡಿದ್ವಿ. ಒಂದನೇ ಮಂತ್ರವನ್ನ ಹೇಳಬೇಕಾಗ್ಯದ, ಅಷ್ಟೇ ಹೇಳಿಬಿಟ್ಟಿದ್ವಿ. ಒಂದನೇ ಪ್ರಶ್ನೆ, ಸುಕೇಶಾದಿಗಳ ಗುರೂಪಸಕ್ತಿ. ಸುಕೇಶ ಮೊದಲಾದವರು ಗುರುಗಳ ಬಳಿಗೆ ಹೋಗ್ತಾರೆ. 5-6 ಮಂದಿ ಶಿಷ್ಯರು ಅದಾರೆ. ಸುಕೇಶಾಚ ಭಾರದ್ವಾಜ ಸೈಭ್ಯಶ್ಚ ಸತ್ಯಕಾಮ ಸೌರ್ಯಾಯಣಿ ಚ ಗಾರ್ಗ್ಯ ಕೌಶಲ್ಯಾಶ್ವಲಾಯನೋ ಭಾರ್ಗವೋ ವೈದರ್ಭಿ ಕಬಂದಿ ಕಾತ್ಯಾಯನಸ್ತೆ ಹೈತೆ ಬ್ರಹ್ಮಪರ ಬ್ರಹ್ಮನಿಷ್ಠಾ ಪರಬ್ರಹ್ಮಾನ್ವೇಷಮಾಣ ಏಷಃ ವೈ ತತ್ಸರ್ವಂ ವಕ್ಷತಿ ಇತಿ ತೇಹ ಸಮಿತ್ ಪಾಣಯೋ ಭಗವಂತಂ ಪಿಪ್ಪಲಾದ ಮುಪಸನ್ನ. ಸುಕೇಶ ಭರದ್ವಾಜನು ತಂದೆ ಹೆಸರು ಮತ್ತು ಮಗನ ಹೆಸರು. ಯಾ ಸುಕೇಶಪ್ಪ ಅಂದ್ರೆ ಭಾರದ್ವಾಜನ ಮಗನಾದ ಸುಕೇಶನು. ಯಾರ ಮಕ್ಕಳು ಅನ್ನೋದು ಹೇಳ್ತಾರೆ. ಶೈಬ್ಯ ಸತ್ಯಕಾಮನು, ಸತ್ಯಕಾಮನ ಮಗನಾದ ಶೈಬ್ಯನು. ಗಾರ್ಗೆಯನ ಮಗ ಸೌರ್ಯಾಯಣಿ ಗಾರ್ಗೆಯನು, ಸೂರ್ಯನ ಮಗನಾದಂತ ಗಾರ್ಗ್ಯನು. ಕೌಶಲ್ಯನ ಮಗನಾದ ಅಶ್ವಲಾಯನು. ಭಾರ್ಗವನ ಮಗನಾದ ವೈದರ್ಭಿಯು. ಕಬಂದಿಯ ಮಗನಾದ ಕಾತ್ಯಾಯನನು. ಇವರು 6 ಜನರು ಬ್ರಹ್ಮಪರವಾಗಿ ಬ್ರಹ್ಮನಿಷ್ಠರಾಗಿದ್ದರು. ಪರಬ್ರಹ್ಮವನ್ನು ಹುಡುಕಿಕೊಂಡು ಈತನೇ ಅದೆಲ್ಲವನ್ನು ಹೇಳುವನು ಎಂದು ಅವರು ಸಮಿತ್ ಪಾಣಿಗಳಾಗಿ ಭಗವಂತನಾದ ಪಿಪ್ಪಲಾದ ಗುರುಗಳ ಬಳಿಗೆ ಬಂದರು ಅನ್ನುವಂಥದ್ದು ಒಂದು ಸಾರಾಂಶ ಅರ್ಥ. ಅದನ್ನ ಹೇಳ್ತಾ ಇದ್ದೆ ನಿನ್ನೆ. 25 ದಿವಸ ಮುಂದುವರಿಸ್ತೇನೆ ನೋಡಿ, ಇನ್ನ ಮುಗಿದಿಲ್ಲ ಅದು. ಓಂ ಈಸ್ ಗಿವನ್ ಇನ್ ದಿಸ್ ಬುಕ್, ಪೇಜ್ ನಂಬರ್ 10. Om is given in this book, but this is not part of Upanishad. The Upanishad starts with Sukesha onwards, and 6 disciples are named, and each one has two names. 6 ಮಂದಿ ಶಿಷ್ಯರಿಗೆ 2 ಹೆಸರುಗಳು ಪ್ರಾರಂಭ. One original and another is based on his parents, kula or parampara name. ಯಾವ ವಂಶಕ್ಕೆ ಸಂಬಂಧಪಟ್ಟವ, ಯಾರ ಮಗ, ಹಿಂಗ ಒಬ್ಬ ವ್ಯಕ್ತಿಗೆ 2 ಹೆಸರುಗಳನ್ನು ಉಪಯೋಗ ಮಾಡಿ. ಲೈಕ್ ಫಸ್ಟ್, ಸೆಕೆಂಡ್, ಥರ್ಡ್ ನೇಮ್. ನಮ್ಮಲ್ಲಿ ನಾವು ಉಪಯೋಗ ಮಾಡ್ತೇವೆ ನೋಡ್ರಿ. ನಮ್ಮಲ್ಲಿ ಈ ಕಡೆ ಈ ಕಡೆ ಉತ್ತರ ಕರ್ನಾಟಕದಾಗ ನಮ್ಮ ಹೆಸರು, ತಂದೆ ಹೆಸರು, ಆಮ್ಯಾಗ ಅಡ್ಡ ಹೆಸರು ಉಪಯೋಗಿಸ್ತೇವೆ. ಆ ಕಡೆ ದಕ್ಷಿಣ ಭಾರತದಾಗ ಅಡ್ಡ ಹೆಸರು ಹೇಳಂಗಿಲ್ಲ. ಅವರು ಏನಂತಾರ, ತಮ್ಮ ಹೆಸರು ಮ್ಯಾಗ ಇನಿಷಿಯಲ್ ಹಾಕಿಬಿಡ್ತಾರ. ಅವ್ರ ಊರ ಅಥವಾ ಅವ್ರ ಅಪ್ಪನ ಹೆಸರು ಹಾಕ್ತಾರ, ಇನಿಷಿಯಲ್ ಹಾಕ್ತಾರ. ಇರ್ಲಿ. One original, another is based on his parents' kula or parampara name. Like first, second, or third name. Like that, each one has 2 names. So Sukesha cha Bharadwaja is one disciple. Bharadwaja is based on his gotra. Bharadwaja gotra sambandhapattanta Sukesha. Saibhyascha Satyakama, the second disciple. Saibhya is a family-based name. ಅಡ್ಡ ಹೆಸರು ಇದು. ಸೈಬ್ಯ ಅಂದ್ರೆ ಅಡ್ಡ ಹೆಸರು. ಅವನ ಹೆಸರೇನು? ಸತ್ಯಕಾಮ. ಸೌರ್ಯಾಯಣಿ ಗಾರ್ಗ್ಯ ಅಂದ್ರೆ ಯಾರಿವ ಅಂತಂದ್ರೆ 3ನೇದವ. ಕೌಸಲ್ಯಾಯ ಅಶ್ವಲಾಯನ 4ನೇದವ. ಭಾರ್ಗವೋ ವೈದರ್ಭಿ ಇವ 5ನೇದವ. ಕಬಂದಿ ಕಾತ್ಯಾಯನಿ ಇವ 6ನೇದವ. All of them joined together and they had some common traits. ಅವ್ರ 6 ಮಂದಿಗೆ ಒಂದು ಸಾಮಾನ್ಯವಾದಂತ ವಿಚಾರ ಇತ್ತು. ಬ್ರಹ್ಮನನ್ನ ತಿಳ್ಕೋಬೇಕು, ಅದನ್ನ ತಿಳಿಸಿಕೊಡೋರು ಯಾರದಾರ, ಅವ್ರದ್ದು ಸಾಮಾನ್ಯವಾದಂತ ಒಂದು ಆಶೆ ಇತ್ತು. What are they? ಏತತ್ ಬ್ರಹ್ಮ ಪರ. They were all versed in the Vedas. ವೇದಗಳನ್ನು ಬಲ್ಲವರಾಗಿದ್ರು. So they have gone through the initial training of Gurukulam. ಗುರುಕುಲದಲ್ಲಿ ಅವರಿಗೆ ತರಬೇತಿ ಹೊಂದಿದ್ರು. ಒಂದು ಪರಾವಿದ್ಯೆ ಐತಿ, ಒಂದು ಅಪರಾವಿದ್ಯೆ ಐತಿ, ಎಲ್ಲ ಕೇಳ್ಯಾರ. ಅವರು ಕಠೋಪನಿಷತ್ತು ಕೇಳ್ಯಾರ, ಎಲ್ಲ ಕೇಳ್ಯಾರ. ಗುರುಕುಲದಾಗ ಅಭ್ಯಾಸ ಮಾಡಿ ಬಂದಾರು. ಆಗಿನ ಕಾಲದಾಗ ಗುರುಕುಲಗಳನ್ನ ರಾಜರು ನಡೆಸ್ತಿದ್ರು. ಅವ್ರು ಅಂದ್ರೆ ನಡೆಸ್ತಿದ್ರು ಅಂದ್ರೆ ಏನು, ಗುರು ಋಷಿಮುನಿಗಳು ಅಡವಿಯಲ್ಲಿ ಇರ್ತಿದ್ರು. ಅವ್ರಿಗೆ ಬೇಕಾದಂತ ಸೌಕರ್ಯಗಳನ್ನ ರಾಜಮಂತಂದವ್ರಿಗೆ ಸಪ್ಲೈ ಆಗ್ತಿತ್ತು. ಅಲ್ಲಿ ರಾಜಕುಮಾರರು ಕೂಡ ಅಲ್ಲಿ ರಾಜಕುಮಾರರಾಗಲಿ ಯಾರ್ಯಾರು ಅದಾರ
ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರದವರು ಅಲ್ಲಿ ಉಪನಯನ ಸಂಸ್ಕಾರ ಆಗೋತ್ಕನ ಅಲ್ಲಿ ಗುರುಕುಲಕ್ಕೆ ಕಳಿಸಿಕೊಡ್ತಿದ್ರು. ಎಲ್ಲ ಜಾತಿಯವರು ಬರ್ತಿದ್ರು ಅಲ್ಲಿ, 4 ವರ್ಣದವರು ಬರ್ತಿದ್ರು. ಜಾತಿ ಅನ್ನೋಕಿನ ವರ್ಣ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರದವರು 4 ವರ್ಣದವರು ಅಲ್ಲಿ ಬರ್ತಿದ್ರು. ಅಲ್ಲಿ ಹೆಂಗ ಶಿಕ್ಷಣ ಇತ್ತು ಅಂದ್ರ ಆಧ್ಯಾತ್ಮಿಕ ಶಿಕ್ಷಣ ಒಂದ ಇದ್ದಿದ್ದಿಲ್ಲ, ಅಲ್ಲಿ ಲೌಕಿಕ ಶಿಕ್ಷಣ ಕೊಡ್ತಿದ್ರು. ಲೌಕಿಕವಾದಂತಹ ಶಿಕ್ಷಣ ಕೊಡ್ತಿದ್ರು. ಹೊಟ್ಟಿ ತುಂಬಿಕೊಳ್ಳಿಕ್ಕೆ, ಒಂದು ಯಾವುದೋ ಉದ್ಯೋಗ ಮಾಡಲಿಕ್ಕೆ ಆ ಶಿಕ್ಷಣ, ಮತ್ತೆ ನೆತ್ತಿಗೆ ಬೇಕಾದಂತ ಈ ಬ್ರಹ್ಮ ವಿದ್ಯೆಯನ್ನ ಸ್ವಲ್ಪ ಕೊಡ್ತಿದ್ರು. ಹಂಗೆಲ್ಲ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇತ್ತು. ನಮ್ಮಂಗ ತೀರ ಬರೀ ಲೌಕಿಕ ಮಂದಿ ಆಗಿದ್ದಿಲ್ಲ ಅಂತ ಇವ್ರು 6 ಮಂದಿ ಶಿಷ್ಯರು. ಹಿಂಗ ಒಂದು ವಿದ್ಯೆ ಐತೆಪ್ಪ, ಅದಕ್ಕೆ ಬ್ರಹ್ಮ ವಿದ್ಯೆ ಅಂತಾರೆ. ಅದನ್ನು ನಾವು ಒಮ್ಮೆ ಪ್ರಾಪ್ತಿ ಮಾಡ್ಕೊಂಡ್ರೆ ನಮ್ಗೆ ಅತ್ಯಂತ ದುಃಖದ ನಿವೃತ್ತಿ ಆಗ್ತದೆ, ಪರಮಾನಂದ ಪ್ರಾಪ್ತಿ ಆಗ್ತದೆ. ಅದನ್ನ ಹೇಳಾಕ ಶ್ರೋತ್ರಿಯ ಪರಮೇಶ್ವರ ಗುರುಗಳೇ ಹೋಗ್ಬೇಕು. ನಾವು ಮುಂಡಿಕಿ ಹೆಚ್ಚು ಎಲ್ಲ ಬೋಳ ಮಾಡಿಸಿಕೊಂಡು ಒಂದು ಚುಡುಕಿ ಒಂದು ಬಿಡ್ಕೊಂಡು ಸಮಿತ್ ಪಾಣಿಯಾಗಿ ಆ ಶ್ರೋತ್ರಿಯ ಪರಮೇಶ್ವರ ಗುರುವಿನ ನಾವು ಹೋಗಿ ಕೇಳಬೇಕು. ಹಿಂಗೆಲ್ಲ ಗೊತ್ತಿರ್ತವೆ, ಎಲ್ಲ ಬಲ್ಲವರಿದ್ರು. ಎಲ್ಲ ಏನ್ ಪರಂಪರೆ ಏನನ್ನು ತೀರ ನಮ್ಮಂಗ ಏನೋ ಅರಿವಿಲ್ಲದವ್ರು ಇದ್ದಿದ್ದಿಲ್ಲ. ಅವ್ರು 6 ಮಂದಿ ಶಿಷ್ಯರು ಎಲ್ಲ ಗೊತ್ತಿತ್ತು ಅವ್ರಿಗೆ ಅಂತ. Haite Brahmapara, they were well versed in Vedas, so they have gone through the initial training of Gurukulam. ಗುರುಕುಲದಲ್ಲಿ ಪ್ರಾಥಮಿಕ ಶಿಕ್ಷಣ ಅವರಿಗೆ ಆಗಿತ್ತು. They have properly studied the Vedas and they know the contents of Vedas also. ಅಲ್ಲಿ ಗುರುಕುಲದಲ್ಲಿ 12 ವರ್ಷ ಅಭ್ಯಾಸ ಮಾಡಬೇಕಾಗಿತ್ತು. 8 ವರ್ಷಕ್ಕೆ ಉಪನಯನ ಆತು ಅಂತಂದ್ರೆ 12 ವರ್ಷ ಗುರುಕುಲದಾಗ ಶಿಕ್ಷಣವನ್ನ ಪಡಿಬೇಕಾಗಿತ್ತು. ಎಂತ ರಾಜನ ಮಗ ಇರಲಿ, ಮಂತ್ರಿ ಮಗ ಇರಲಿ, ಸಾಮಾನ್ಯರ ಮಗನ ಇರಲಿ, ಗುರುಕುಲಕ್ಕೆ ಹೋಗ್ಲೇಬೇಕಾಗಿತ್ತು. 12 ವರ್ಷ ಅಲ್ಲಿ ಅವ್ರಿಗೆ ಶಿಕ್ಷಣ. ಇಲ್ಲಿ ಎಷ್ಟದರಿ ಶಿಕ್ಷಣ? ಈಗ ಮ್ಯಾಟ್ರಿಕ್ ಆಗ್ಬೇಕಂದ್ರೆ 10ನೇ ಎತ್ತ, 2 ವರ್ಷ PUC 12, ಮುಂದೆ ಡಿಗ್ರಿ ಆಗ್ಬೇಕಂದ್ರೆ 15, ಮುಂದೆ ಏನೋ ಒಂದು ಮಾಸ್ಟರ್ ಡಿಗ್ರಿ ಆಗ್ಬೇಕಂದ್ರೆ ಮತ್ತೊಂದು 3 ವರ್ಷ, 18 ವರ್ಷ ಶಿಕ್ಷಣ ಅದ. ಇದು ಬರೀ ಲೌಕಿಕ ಶಿಕ್ಷಣ. ಅಲ್ಲಿ 12 ವರ್ಷದಾಗ ಲೌಕಿಕ ಪಾರಲೌಕಿಕ ಎರಡೂ ಕೊಡ್ತಿದ್ರು. ಗುರುಕುಲ ಮಾದರಿಯ ಶಿಕ್ಷಣ ಇತ್ತವ. ನಮ್ಮ ಶಿಕ್ಷಣ ಪದ್ಧತಿಯನ್ನ ಒಬ್ಬ ಬ್ರಿಟಿಷ್ ವೈಸ್ ರಾಯ್ ಬಂದು ನೋಡ್ತಾನ. ಅಬ್ಬಾಬಾಬಾಬ, ಬಹಳ ಅವಾಗ ಮನ್ಸಿಗೆ ಬರ್ತದ. ಬಹಳ ಶ್ರೇಷ್ಠ ಅದ ಇವ್ರದ್ದು ಎಜುಕೇಶನ್ ಸಿಸ್ಟಮ್. ಮತ್ತ ಇವ್ರನ್ನ ನಾವು ಆಳ್ಬೇಕಂದ್ರೆ ಇವ್ರ ಏನದ ಗುರುಕುಲಗಳನ್ನ ನಾವು ಬಂದ್ ಮಾಡಬೇಕು ಅಂದ್ರೆ ನಮ್ಮ ಆಡಳಿತ ನಡೀತದ ಅಂತ ವಿಚಾರ ಮಾಡಿ ಲಾರ್ಡ್ ಮೆಕ್ಯಾಲೆ ಅಂತ ತಿಳ್ಕೊಂಡು ಅವ ಏನ್ ಮಾಡಿದ, ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿಯನ್ನ ಬಿಟ್ಟು ಕೇವಲ ಕಾರ್ಕೂನರನ್ನ ತಯಾರು ಮಾಡುವಂತ ಶಿಕ್ಷಣವನ್ನ ಕೊಟ್ಟ ಪುಣ್ಯಾತ್ಮ. ನಮಗೆ ಸ್ವತಂತ್ರ ಬಂದು ಈಗ ಎಷ್ಟು 75 ವರ್ಷ ಆದ್ರೂ ಇನ್ನೂ ಅದ ನಡೆದದ ಶಿಕ್ಷಣ ಪದ್ಧತಿ. ಗುರುಕುಲ ಮಾದರಿಯಲ್ಲಿ ಇದ್ದಂತ ಗಟ್ಟಿ ಫೌಂಡೇಶನ್ ನಮ್ಮ ಮಕ್ಕಳಿಗೆ ಇನ್ನೂ ಸಿಗುತ್ತಾ ಇಲ್ಲ ಅನ್ನುವಂತ ನಿರಾಸೆ. ಯಾರು ವೇದವನ್ನ ಬಲ್ಲವರದಾರ, ಯಾರು ಗುರುಕುಲ ಪದ್ಧತಿ ಶಿಕ್ಷಣವನ್ನ ಅದರದ ಆಳ ಹರಿವು ಗೊತ್ತದ, ಅವ್ರ ಅಭಿಪ್ರಾಯ ಇದು. ಶಿಕ್ಷಣವನ್ನ ಹಾಳು ಮಾಡಿದವ. ಇವ್ರನ್ನ ನಾವು ಹೊಡೆದು ಆಳಬೇಕಂದ್ರೆ ಮೊದಲು ಇವ್ರದ್ದು ಏನು ಗುರುಕುಲಗಳನ್ನ ಬಂದ್ ಮಾಡಬೇಕು ಅಂತ ಬಂದ್ ಮಾಡಿ ಕೇವಲ ಕಾರ್ಕೂನರನ್ನು ತಯಾರು ಮಾಡ್ಬೇಕು. ಅವ್ರು ಹೇಳಿದ ಲೆಕ್ಕ ಒಪ್ಪಿಸಿ ಅವರಿಗೆ ಕೊಡುವಂತ ಕಾರ್ಕೂನರನ್ನು ತಯಾರು ಮಾಡುವಂತ ಶಿಕ್ಷಣ ಪದ್ಧತಿಯನ್ನ ಇಲ್ಲೇ ಹೇರಿ ಹೋದ್ರು ಲಾರ್ಡ್ ಮೆಕ್ಯಾಲೆ ಏನ್ರಿ. ಇವತ್ತಿಗೂ ಕೂಡ ಅದ ನಡೆದದ ನಮ್ಮ ಶಿಕ್ಷಣ ಪದ್ಧತಿಯೊಳಗೆ. ನಮ್ದು ಏನ್, ನಾವ್ ಯಾರು, ನಮ್ಮ ಪರಂಪರೆ ಏನು, ನಮ್ಮ ಗುರುಕುಲ ಹೆಂಗಿದ್ವು ಯಾರಿಗೂ ಗೊತ್ತೇ ಇಲ್ಲ. ಅದ ಹೆಂಗದ ನಮ್ಮ ಸಮಾಜ ಅಂದ್ರ, ಈ ಕಾಯಿನ ಒಡೆದ ತೆಂಗಿನಕಾಯಿ ಒಡೆದ ಒಳಗಿನ ತಿರುಳು ತಿನ್ರಿ ಅಂತಂದ್ರೆ ಮ್ಯಾಗ ಚಿಪ್ಪು ಕಡಿಯೋರು ನಾವು, ಚಿಪ್ಪು ಕಡಿಯೋರು. ನಮ್ದು ಶ್ರೇಷ್ಠ ಪರಂಪರೆ ಇಟ್ಕೊಂಡು ಆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಬೆನ್ನ ಹತ್ತು. ನಮ್ಗಿಂತ ಅದ ಚಲೋ ಅದ ಅಂತ ಅಲ್ಲಿ ಹೋಗೋದು ಬರೋದು. ಅವೆಲ್ಲವೂ ಹ್ಯಾಪಿ ಬರ್ತ್ಡೇ ಅನ್ನೋದು, ದೀಪ ಆರಿಸೋದು ಹ್ಯಾಪಿ ಬರ್ತ್ಡೇ ಅನ್ನೋದು, ಇವೆಲ್ಲ ನಡೆದ್ಬಿಟ್ಟಾವ ನಮ್ಮ. ಅವ್ರು ನೋಡಿ ಇವರು, ಇವ್ರು ನೋಡಿ ಅವರು. ಶಾಲ್ಯಾಗ ಮಕ್ಕಳಿಗೂ ಕೂಡ ಅದೇ ಸಂಸ್ಕೃತಿ ನಡೆದದ. ಈಗ ಪ್ರೈವೇಟ್ ಸ್ಕೂಲ್ ಹುಬ್ಬಳ್ಳಿಯಾಗ ಈಗ ನಡೆದಿದ್ದು ಹೇಳ್ತೇನೆ. ನೀವು ಚಲೋ ಸ್ಕೂಲ್ ಅಂತ ತಿಳ್ಕೊಂಡು ಹಚ್ಚಿದ್ರಿ ಅಂತಂದ್ರ ಆ ಮಗುವಿನ ಹುಟ್ಟಹಬ್ಬಕ್ಕ ಚಲೋ ಒಂದು ಪಾರ್ಟಿ ಹಾಲ್ ಹಿಡಿದು ಒಂದು ದೊಡ್ಡ ಫಂಕ್ಷನ್ ಮಾಡಿ ಶಾಲೆಗಿನ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಕರೆದು ಹೇಳ್ಬೇಕು. ಒಂದು 25ರಿಂದ 30-40 ಸಾವಿರ ರೂಪಾಯಿ ಖರ್ಚಾಗ್ತದೆ ಒಂದು ದಿವಸದ ಕಾರ್ಯಕ್ರಮಕ್ಕೆ. ಅಲ್ಲಿ ಆ ಹೋಟೆಲ್ದವ್ರಿಗೆ ಆ ಸ್ಕೂಲ್ನವ್ರಿಗೆ ಟೈ ಅಪ್ ಇರ್ತದೆ.
ಒಂದು ಹುಡುಗಂದು ಹ್ಯಾಪಿ ಬರ್ತ್ಡೇ ಮಾಡಿದ್ರೆ ಉಳಿದವರು ಮಾಡಲೇಬೇಕು. ಇದು ಹುಬ್ಬಳ್ಳಿಯಾಗ ನಡೆದದ. ಇನ್ನು ಬೆಂಗಳೂರಾಗ ಏನ್ ನಡೆದದ ಅಂದ್ರೆ ಅದು ವಿಚಿತ್ರ ನಡೆದದ ಅಲ್ಲಿ ಅಂತೂ. ಇದು ಏನದ, ನಮ್ಮ ಗುರುಕುಲದ ಪರಂಪರೆಯೊಳಗೆ ಶಿಕ್ಷಣ ಎಂತ ಶ್ರೇಷ್ಠ ಇತ್ತು ಅನ್ನೋದು ಹೇಳಲಿಕ್ಕೆ ಒಂದು ಮಾತಷ್ಟೇ. ಇರ್ಲಿ, ಇವರೆಲ್ಲರಿಗೂ ಬಲ್ಲವರಿದ್ರು. ಅವರು ವೇದಗಳನ್ನ ಸ್ವಲ್ಪ ಸಂಕ್ಷಿಪ್ತ ಅಭ್ಯಾಸ ಮಾಡಿದ್ರು, ಅಂತ ಏನು ಪರ್ಫೆಕ್ಟ್ ಮಾಡಿದ್ದಿಲ್ಲ. ಆದ್ರೆ ಗೊತ್ತಿತ್ತು ಅವ್ರಿಗೆ ಏನು ಎಂತ ಅನ್ನೋದು ಗೊತ್ತಿತ್ತು. They have properly studied the Vedas and they know the content of the Vedas also. ವೇದಗಳಲ್ಲಿ ಏನದಪ್ಪ, ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಅಂತದ. ಕರ್ಮಕಾಂಡದಲ್ಲಿ ನೀವು ಏನು ಆಶೆಗಳದಾವ ಆ ಆಶೆಗಳನ್ನು ಈಡೇರಿಸಲಿಕ್ಕೆ ನೀವು ಯಜ್ಞ ಯಾಗಾದಿಗಳನ್ನ ಮಾಡಿ ನಿಮ್ಮ ಆಶೆಗಳನ್ನ ಪೂರೈಸಿಕೊಡ್ರಿ. ನೀವು ಎಂತ ಆಶೆಗಳು ಇದ್ರು ಕೂಡ ಅದರಿಂದ ಪೂರೈಕೆ ಆಗ್ತಾವ. ನಿಮ್ಮ ಲೌಕಿಕ ಆಶೆಗಳ ಭೋಗ ಭಾಗ್ಯಗಳನ್ನ ಕೇಳಿದ್ರೆ ಅವೆಲ್ಲ ಆಗ್ತಾವ. ಯಜ್ಞ ಯಾಗಾದಿಗಳನ್ನು ಮಾಡಿ ಪ್ರಯತ್ನ ಮಾಡಿ ಕರೆಕ್ಟ್ ಏನದ ಆ ಹೆಂಗದ ಯಜ್ಞ ಅದೇ ರೀತಿ ಯಜ್ಞಗಳನ್ನ ಪದ್ಧತಿಶೀಲ ಮಾಡಿದ್ರೆ ಆ ಫಲ ಬರ್ಲಿಕ್ಕೇ ಬೇಕು. ಇದು ವೇದ ಪ್ರಮಾಣ. ಆದ್ರೆ ಮುಂದೆ ಏನಾತ, ಕರ್ಮಕಾಂಡ ದಾಟಿದ ಮೇಲೆ ಉಪಾಸನಾ ಕಾಂಡ. ಕರ್ಮಕಾಂಡಕ್ಕಿಂತ ಹೆಚ್ಚಿಗೆ ಫಲ ಬೇಕಂದ್ರೆ ನೀವು ಉಪಾಸನೆ ಮಾಡ್ರಿ. ಸಕಾಮಕ್ಕಿಂತ ನಿಷ್ಕಾಮ ಮಾಡ್ರಿ. ನಿಷ್ಕಾಮ ಮಾಡಿದ್ರೆ ನಿಮಗೆ ಸಕಾಮದ ಫಲನೂ ಬರ್ತದೆ, ಎಕ್ಸ್ಟ್ರಾ ಬೋನಸ್ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆತಂದ್ರೆ ಆ ಭೋಗ ಭಾಗ್ಯಗಳಲ್ಲಿ ಸುಖನೂ ಕೂಡ ಶಾಶ್ವತ ಇಲ್ಲ. ನನಗೆ ಶಾಶ್ವತ ಸುಖ ಬೇಕಾಗೈತಿ, ಹಂಗಾರ ಅದು ಎಲ್ಲಿ ಅದ, ಅದಕ್ಕೆ ಬೆನ್ನು ಹತ್ತಬೇಕನ್ನೋದು ವಿಚಾರ ಬರ್ತದೆ. ಇಲ್ಲ ಅಂದ್ರೆ ನಾವು ಇದ ಭೋಗ ಭಾಗ್ಯಗಳಲ್ಲೇನ ನಾವು ಜೀವನವನ್ನ ಕಳಿತೇವಿ. ಇದ ಖರೆ ಅಂತ ಇಲ್ಲೇ ಕುಂಡಿರ್ತೇವಿ. 60 ಆತನಿ, 70 ಆತನಿ, 80 ಆದ್ರೇನು ಕೊನೆಯ ಪ್ರಕ್ರಿಯೆ ಆದ್ರೂ ಅಂದ್ರೆ ಮರಣ ಹೊಂದಿದ್ರು ಕೂಡ ನಾವು ಇಲ್ಲೇ ಇರೋರು. ಯಾಕೆ? ಇವ್ ರುಚಿ ಅದಾವ, ಹಿತ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ರುಚಿ ಬೆನ್ನತ್ತೇವಿ ನಾವು. ಆದ್ರಿಂದ ಅವೇ ಕರ್ಮ ಉಪಾಸನೆಗಳನ್ನ ನಿಷ್ಕಾಮದಿಂದ ಮಾಡಿದ್ರೆ ನಮ್ಮಲ್ಲಿ ಅಂತಃಕರಣದ ಶುದ್ಧಿ ಆಗಿ ಅಂತಃಕರಣ ಏಕಾಗ್ರತೆ ಆಗಿ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಬರ್ತದೆ. ಅವಾಗ ಶ್ರೋತ್ರಿಯ ಬ್ರಹ್ಮನನ್ನ ಗುರುವಿನ ಹಿಡ್ಕೊಂಡು ಮನಿ ಬಿಟ್ಟು ಹೋಗಿ ಅವನ್ಗೆ ಬೆನ್ನ ಹತ್ತಿ ಅವನ ಸೇವಾದಿಗಳನ್ನ ಮಾಡಿ ಅಲ್ಲಿ ಶಾಸ್ತ್ರವನ್ನ ಕೇಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಮುಕ್ತಿ ಹೊಂದಬೇಕು ಅನ್ನೋದು ಗೊತ್ತೈತವ್ರಿಗೆ. ಇವ್ರು 6 ಮಂದಿ ಗೊತ್ತದ. ದಟ್ ಈಸ್ ದ ವೇದ ಪೂರ್ವ ಭಾಗ ಡೀಲ್ಸ್ ವಿತ್ ಸಗುಣ ಬ್ರಹ್ಮ. ಹೇಳ್ತಾರೆ ನೋಡ್ರಿ, 2ನೇ ಪೇರದ ವೇದ ಪೂರ್ವ ಭಾಗದಾಗ ಏನ್ ಹೇಳ್ತದ? ಸಗುಣ ಬ್ರಹ್ಮ, ಸಾಕಾರ ಬ್ರಹ್ಮನನ್ನ ಆರಾಧನೆ ಮಾಡುವುದು, ಯಜ್ಞ ಯಾಗಾದಿಗಳನ್ನು ಮಾಡುವುದು, ಕರ್ಮಗಳನ್ನ ಮಾಡುವುದು. ಅದರ್ವೈಸ್ ಕಾಲ್ಡ್ ಈಶ್ವರ. ವೇದ ಅಂತ ಭಾಗ ಡೀಲ್ಸ್ ವಿತ್ ನಿರ್ಗುಣ ಬ್ರಹ್ಮ. ವೇದ ಪೂರ್ವ ಭಾಗದಾಗ ಸಗುಣ ಬ್ರಹ್ಮನ ಉಪಾಸನೆ. ವೇದಾಂತ ಭಾಗದಲ್ಲಿ ಸಂಕ್ಷಿಪ್ತ ತರಪ್ಪವರು, ಯಾಕಂದ್ರೆ ಮೊದಲು ನಾವು ಆಳವಾದಂತಹ ಇಂಟ್ರೊಡಕ್ಷನ್ ಕೊಟ್ಟಿದ್ದದ. ವೇದ ಅಂತ ಭಾಗಕ್ಕೆ ಬರಬೇಕಂದ್ರೆ ಯಾವನು ಅಧಿಕಾರಿ ಅದನ್ನ ಅವನೇ ಮಾತ್ರ ಬರ್ತಾನೆ. ನೀವೆಲ್ಲರೂ ಬಂದಿರಂದ್ರೆ ಎಲ್ಲರೂ ಅಧಿಕಾರಿಗಳೇ. ಸ್ವಲ್ಪ ಕನಿಷ್ಠ ಮಧ್ಯಮ ಇರಬಹುದು, ಶ್ರೇಷ್ಠ ಇರ್ಲಿಕ್ಕಿಲ್ಲ ನಾನು ಹಿಡ್ಕೊಂಡು. ಆದ್ರೆ ಅಧಿಕಾರಿಗಳು ಯಾಕೆ ಬಂದೇವಲ್ಲ, ಏನೋ ಒಂದು ವಿದ್ಯೆ ಅದ, ಅದನ್ನ ಕೇಳಿ ನಾವು ಅದನ್ನ ಪಡಿಬೇಕು ಅಂತ ಬಂದೇವಿಲ್ಲ ನಾವು. ಆದ್ದರಿಂದ ಅಧಿಕಾರಿಗಳೇನೆ ನಾವು. ಆದ್ರೆ ಇನ್ನೂ ಪೂರ ಬಿಟ್ಟಿರಕ್ಕಿಲ್ಲ ಲೌಕಿಕ ವಿಚಾರ. ಅದು ಮನುಷ್ಯನ ಸ್ವಭಾವ. ತೃಣಜುಳುಕ ನ್ಯಾಯದಂತೆ ಏನ್ರಿ, ತೃಣಜುಳುಕ ನ್ಯಾಯ ಅಂತಾರೆ ಇವರು. ಯಾರು? ನಮ್ಮ ನಿಜಗುಂಡ್ರು. ಹೆಂಗಂದ್ರ ಈ ಹಸಿರು ಹುಲ್ಲಾಗ ಒಂದು ಹುಳ ಇರ್ತದೆ, ಅದು ಕಾಣುವುದಿಲ್ಲ, ಅದ್ರದ್ದು ಮೈನು ಹಸಿರ ಇರ್ತದೆ. ಅದಕ್ಕೆ ತೃಣಜಳುಕ ಅಂತ. ಅದು ಹೆಂಗ್ ಮಾಡ್ತದ ಅಂದ್ರೆ ಮುಂದಿನ ಹುಲ್ಲನ್ನು ಹಿಡ್ಕೊಂಡ ಹಿಂದಿನ ಹುಲ್ಲನ್ನು ಬಿಡ್ತದ. ಆ ಮುಂದಿನ ಹುಲ್ಲು ಸಿಗು ಮಠ ಹಿಂದಿನ ಹುಲ್ಲು ಬಿಡುವುದಿಲ್ಲ ಅದು. ಹಂಗ ನಾವೆಲ್ಲರೂ ಕನಿಷ್ಠ ಅಧಿಕಾರಿಗಳು ಇರೋದ್ರಿಂದ ನಾವು ಪೂರ ಇನ್ನ ಬಿಟ್ಟು ಬಂದಿಲ್ಲ. ಅಲ್ಲಿ ಹಿಡ್ಕೊಂಡು ಇಲ್ಲಿ ಹಿಡ್ಕೊಳಕ್ ಬಂದೇವಿ. ಇಲ್ಲಿ ಸಿಕ್ತು ಅಂದ್ರೆ ಅಲ್ಲಿ ಬಿಡ್ತೇವಿ, ಇದು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಹೋಗಿ ಅಲ್ಲೇ ಹಿಡ್ಕೊಳಕ ನಮಗ್ ಬೇಕು ಒಂದು ಟೇಕಾ. ಯಾಕ್ರಿ ಶರಣಪ್ಪವ್ರ, ರೇವಣ್ಣವ್ರ, ನಮಗ್ ಇಲ್ಲಿ ಪೂರಾ ಸಿಕ್ತಂದ್ರ ಆಮೇಲೆ ಬಿಡುನ್ರಿ ಚಿಕ್ಕಿರಪ್ಪ ಅವ್ರ. ಕರೆಕ್ಟ್ ಗುರುಗಳ, ಅದು ಸಿಕ್ಕಾಗೆ ಬಿಡಬೇಕು. ಮತ್ತೆ ಇದು ಇಲ್ಲ ಅದು ಇಲ್ಲ ಆಗ್ಬಾರ್ದು. ತೃಣಜಳುಕ ಗೋರಿ ಏನಂದ್ರೆ ಏನಂದ್ರೆ ಎಲ್ಲಾ ಬಿಟ್ಟಿವತ್ತು ಅವ್ರಿಗೆ ಬಿಟ್ರಿ
ಹ್ಞೂನ್ರಿ. ನೀವು ಬಿಟ್ರಿ ಹಂಗಾರ ಅದು ಬಿಟ್ಟವ್ರು ಎಷ್ಟು ಮಂದಿ ಕೈ ಐತ್ರಿ? ಅದು ಬಿಡಲ್ಲ ಬಿಡೋರು, ಅದು ಬಿಡಲ್ಲ ಅದು. ಬಿಟ್ಟವ್ರು ಎಷ್ಟು ಮಂದಿ ಕೈ ಐತ್ರಿ? ಒಂದು ಯಾರು ಒಬ್ರ ನಮ್ ದುಂಡೆಯಿಂದ ಬಿಟ್ಟಾರ. ಆಸ್ ರೇಸ್ಡ್ ಹ್ಯಾಂಡ್. ಧನ್ಯವಾದಗಳು. ಇನ್ನೊಬ್ರು ಕೈ ಹಿಂದಿನ 2 ಕಾಲ್ ಇಲ್ಲದಾವ್ ಸರ್, ಮುಂದಿನ 2 ಕಾಲ್ ಅಲ್ಲಿದಾವ್ರಿ. ಬಿಟ್ಟು ಅನ್ನೋದಾರ ಬಿಡ್ಬೇಕಲ್ರಿ ಅದನ್ನ. ಜಿ ಪರಾಗೊಂಡ ದುಂಡಯ್ಯ ಸ್ವಾಮಿ ಇಬ್ರು ಬಿಟ್ಟಾರ, ಇಬ್ರು ಎತ್ತಾರ ನೋಡ್ರಿ. ನಮ್ಮ ಗಿರಿಜಮ್ಮ ಬಿಟ್ಟಾರ ಅಂತ ಹೇಳ್ತಾರ. ಏನಪ್ಪ ಶಿವಾಯನ್ಮ. ಧನ್ಯವಾದಗಳು ನಿಮ್ಗೆಲ್ಲರಿಗೂ ನಮಸ್ಕಾರ. ಕಲ್ಯಾಣ್ ಶೆಟ್ರು ಬಿಟ್ಟಾರಂತ. ಬಾಬು ಅವ್ರೆಲ್ಲ ಅಂಜಿಕೆ ಆಗತ್ತಾರ. ನಾವ್ ಅಂಜಿಕೆ ಇಲ್ಲ. ಅವ್ರಿಗೆ ಚಪ್ಪಾಳಿ ಹೊಡೆದ್ ಇಬ್ಬರಿದ್ರಿ. ಅವ್ರಿಬ್ರು ಚಪ್ಪಾಳಿ ಹೊಡೆದವ್ರ. ರೈಟ್ ರೈಟ್, ಧನ್ಯವಾದಗಳು. ಚಪ್ಪಾಳಿ ಚಿತ್ರ ಬರ್ತದ ನೋಡ್ರಿ ಅದು ರೀ. ಬಂತ್ರಿ. ಇರ್ಲಿ, ಸಂತೋಷ. ಒಂದಿಬ್ರು ಅದಾರಲ್ಲ. ವೇದ ಅಂತ ಭಾಗ ಡೀಲ್ಸ್ ವಿತ್ ಜೀವ ಈಶ್ವರ ಅಭೇದ. ಈಗ ಮೊದಲಿನ ಭಾಗ ಏನ್ ತೋರ್ತದೆ? ಜೀವ ಈಶ್ವರ ಭೇದ. ಅವ ಕೊಡವ, ನಾನು ಪಡೆಯವ. ಭೇದ ಬುದ್ಧಿ ಅದ ಇಲ್ಲಿ. ಕರ್ಮಕಾಂಡ ಉಪಾಸನಾ ಕಾಂಡದಲ್ಲಿ ಅವ ಉಪಾಸಕ, ನಾನು ಉಪಾಸಕ, ಅವ ಉಪಾಸ್ಯ ವಸ್ತು ಅನ್ನುವಂಥ ಭೇದದ ಉಪಾಸನಾ ಕಾಂಡದಲ್ಲಿ ಕೂಡ. ಆದ್ರೆ ವೇದದ ಅಂತ್ಯ ಭಾಗವಾದಂಥ ಉಪನಿಷತ್ತುಗಳಲ್ಲಿ ಅಲ್ಲಿ ಏನದ? ಅಭೇದ, ಜೀವ ಪರಮರ ಅಭೇದವನ್ನ ಹೇಳುವಂಥದ್ದು. ನಿರ್ಗುಣ ಬ್ರಹ್ಮನ ಆರಾಧನೆ ಅದ. ವೇದ ಪೂರ್ವ ಭಾಗ ಡೀಲ್ಸ್ ವಿತ್ ಜೀವ ಈಶ್ವರ ಭೇದ. ವೇದ ಅಂತ ಭಾಗ ಡೀಲ್ಸ್ ವಿತ್ ಜೀವ ಈಶ್ವರ ಭೇದ. ಇಂಗ್ಲಿಷ್ ಹಗರದ ಎಲ್ಲಾ ಸಂಸ್ಕೃತ ಶಬ್ದಗಳನ್ನ ಬಳಸ್ಬಿಟ್ಟಾರ ಅಪ್ಪ ಅವರು. ಇವಕ್ಕೆಲ್ಲ ಇಂಗ್ಲಿಷ್ ಶಬ್ದ ಹಾಕಿದ್ರಂದ್ರೆ ಬಹಳ ಕಷ್ಟ ಇತ್ತು. ಆದ್ರೆ ಜೀವ ಪರಮ ಐಕ್ಯವನ್ನ ಹೇಳ್ತದ ವೇದಾಂತ. ಇವು ಸ್ಟಾರ್ಟ್ ವಿತ್ ದಾಸೋಹಂ ಅಂಡ್ ಎಂಡ್ ವಿತ್ ಸೋಹಂ. ನಾವು ಸಾಧನೆ ಪ್ರಾರಂಭ ಮಾಡೋದು ಕರ್ಮಕಾಂಡದಿಂದ ಪ್ರಾರಂಭ ಮಾಡಿ ಉಪಾಸನಾ ಕಾಂಡದ ಮ್ಯಾಗ ಹಾಸಿ ಜ್ಞಾನ ಕಾಂಡಕ್ಕೆ ಬರುವ ಹೊತ್ನಾಗ ಅಂದ್ರೆ ಏನಾಗಿರ್ತೈತಿ ನಮ್ಮ ಮಳೆ ಬರ ಅಂದ್ರೆ, ಮೊದಲ ದಾಸೋಹಂ, ನಾನು ದಾಸ, ಅವನು ಯಜಮಾನ ಅನ್ನುವಂಥ ದ್ವೈತದಾಗ ಪ್ರಾರಂಭ ಆಗ್ತದೆ ನಮ್ಮ ಸಾಧನೆ. ಕೊನೆ ಸ್ಟೇಜ್ ಎಲ್ಲಿ ಹೋಗ್ತದೆ? ವೇದಾಂತಕ್ಕೆ ಬಂದ್ಮೇಲೆ ಸೋಹಂ. ಸೋಹಂ ಅಂದ್ರೆ ಏನ್ರಿ? ಸಹ ಅಹಂ. ಸಹ ಅಹಂ ಅಂದ್ರೆ ಅವನೇ ನಾನು. ಯಾವನು ನಾನು? ತತ್ ತ್ವಮಸಿ. ನಾನು ಆ ಪರಮಾತ್ಮ ಸ್ವರೂಪನೇ ನಾನು ಇದ್ದೇನೆ. ಅಲ್ಲಿಗೆ ಕೊನೆಗೊಳ್ಳಬೇಕು. ದಾಸೋಹಂ ಭಾವನೆಯಿಂದ ಪ್ರಾರಂಭ ಆದಂತ ಸಾಧನೆ ನಾನೇ ಆ ಪರಮಾತ್ಮ ಇದ್ದೇನೆ ಅನ್ನುವಲ್ಲಿಗೆ ಕೊನೆ ಆಗಬೇಕು. ವಿತೌಟ್ ದಾಸೋಹಂ ಸೋಹಂ ಇಸ್ ನಾಟ್ ಪಾಸಿಬಲ್. ನೀ ದಾಸ ಆಗದನ್ನ ನೀನು ಪರಮಾತ್ಮ ಆಗಕ್ ಸಾಧ್ಯ ಇಲ್ಲ. ದ್ವೈತ ಬೇಕ. ಸೋಹಂ ಈಸ್ ನಾಟ್ ಪಾಸಿಬಲ್ ಅಂಡ್ ವಿದೌಟ್ ಸೋಹಂ ದಾಸೋಹಂ ಈಸ್ ಇನ್ಕಂಪ್ಲೀಟ್. ಅಲ್ರಿ, ನಾ ದಾಸ ಆಗ್ಲಿಕ್ಕಂದ್ರೆ ಅವನೇ ನಾನು ಅನ್ನುವಂತಹ ಆಧ್ಯಾತ್ಮಿಕವಾದಂತಹ ನಿಲುವು ನನಗೆ ಸಿಗುವುದಿಲ್ಲ ಅಂದ್ರಿ. ಮತ್ತೊಂದು ಮಾತು ಹೇಳ್ತಾರ ಇಲ್ಲಿ. ಏನಂತಾರಪ್ಪ ಅಂತಂದ್ರೆ, ಸೋಹಂ ಆಗದ ನಾ ದಾಸೋಹಂ ಆಗಿದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದು ಸಾಧನೆಯ ಪ್ರಥಮ ಹಂತ, ಇದು ಸಾಧನೆಯ ಕೊನೆ ಹಂತ. ಸಾಧಕನು ಸಾಧನೆಯ ಮೂಲಕ ಸಾಧ್ಯವನ್ನು ಪಡೆದ್ರೆ ಅಲ್ಲಿಗೆ ಮುಗೀತದೆ. ಅರ್ಧಕ ನಿಂತ್ರೆ ಹೆಂಗ್ ಮುಗೀತದೆ? ಆದ್ದರಿಂದ ಏನ್ ಹೇಳ್ತಾರಪ್ಪ ಅಂತಂದ್ರೆ, ದಾಸನಾಗಿರುವುದು ಇದ್ದೆ ಅದು ಫೈನಲ್ ಅಲ್ಲ, ಅದು ಸಾಧನೆಯ ಪ್ರಥಮ ಹಂತ. ಆದ್ದರಿಂದ ದಾಸನಾಗದ ನಾನು ಸೋಹಂ ಆಗ್ಲಿಕ್ಕೆ ಬರುವುದಿಲ್ಲ. ಸೋಹಂ ಆಗದ ನನ್ನ ಸಾಧನೆ ಪೂರ್ಣ ಆಗುವುದಿಲ್ಲ. ಆ ನಂತರ ಸೋಹಂ ಆಗ್ಬೇಕಂದ್ರೆ ದಾಸೋಹಂ ಆಗದನ ಅದು ಪೂರ್ಣ ಆಗೋದಿಲ್ಲ. ಎರಡು ಒಂದಕ್ಕೊಂದು ಪೂರಕ ಅದಾವ. ಪೂರಕ, ಕಾಂಪ್ಲಿಮೆಂಟರಿ ಅಂತಾರೆ ಇಂಗ್ಲಿಷ್ನಾಗ. ಒಂದಕ್ಕೊಂದು ಸಹಾಯಕ ಅದಾವ, ಪೂರಕ ಅದಾವ. ಬೋತ್ ಆರ್ ಈಕ್ವಲಿ ರಿಕ್ವೈರ್ಡ್. ಎರಡು ಅವಶ್ಯ ಅದಾವ. ಫಸ್ಟ್ ಪಾರ್ಟ್ ಈಸ್ ಕಾಲ್ಡ್ ರಿಲಿಜಿಯಸ್ ಪಾರ್ಟ್. ಅದಕ್ಕಂತಾರ ಧಾರ್ಮಿಕ ಜೀವನ ನಡೆಸೋದು. ಗೃಹಸ್ಥಾಶ್ರಮ ಸೇರೋದು, ಧಾರ್ಮಿಕ ಜೀವನವನ್ನು ನಡೆಸೋದು, ಧರ್ಮದಿಂದ ಅರ್ಥಕಾಮವನ್ನು ಗಳಿಸೋದು, ಆಮೇಲೆ ಏನ್ ಮಾಡೋದು? ಮೋಕ್ಷಕ್ಕೆ ಪ್ರಯತ್ನ ಮಾಡೋದು. ಇದೇನದ ಅಲ್ಲ, ಇದು ಧಾರ್ಮಿಕ ಜೀವನವನ್ನು ನಡೆಸೋದು ಮೊದಲಿನ ಭಾಗ. ಸೆಕೆಂಡ್ ಪಾರ್ಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಪಾರ್ಟ್. ಅದಕ್ಕೇನಂತಾರೆ? ಎರಡನೇದು ಆಧ್ಯಾತ್ಮಿಕವಾದಂತ ಭಾಗ. ಅಲ್ಲಿ ಕೇವಲ ನಾನು ಯಾರು ವಿಚಾರ. ಅಧ್ಯಾತ್ಮ ಅಂದ್ರೆ ಏನ್ರಿ? ನಾನು ಯಾರು ಅನ್ನೋದನ್ನ ಯಥಾರ್ಥವಾದ ನಾನು ಯಾರು ಅಂತ ತಿಳ್ಕೊಳ್ಳೋದು. ಈ ನಾನು ಅಂದ್ರೆ ಶರೀರ,
ನಾನು ಅಂದ್ರೆ ಇಂಥವ್ರ ಮಗ, ನಾನು ಅಂದ್ರೆ ಇಂಥ ಸರ್ವಿಸ್ ಮಾಡಿದವ, ಹೆಣ್ಣು ಗಂಡು, ಇಷ್ಟು ಎತ್ತರ, ಕಪ್ಪು ಬೆಳಪು, ಕೆಂಪು ಶರೀರ ಅಲ್ಲ. ಇವೆಲ್ಲವೂ ನಾನು ಅಲ್ಲ. ಅಂದ್ರೆ ನಿಜವಾದ ನಾನು ಯಾರು ಅದನ್ನು ತಿಳಿಯೋದು ಏನದ ಆಧ್ಯಾತ್ಮಿಕ ಸಾಧನೆ. ಇದು ಎರಡನೇ ಭಾಗ. ದಿ 6 disciples have already gone through the religious part of life. ಈ 6 ಮಂದಿ ವಿದ್ಯಾರ್ಥಿಗಳು ಏನಿದ್ರಲ್ಲ, ಇವರೆಲ್ಲ ಧಾರ್ಮಿಕ ಜೀವನವನ್ನು ನಡೆಸಿದವರು. ಇವರು ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾ ಅಕೃತಃ ಕೃತೇನ ನಾಸ್ತಿ. ಅಕೃತವಾದದ್ದು ಕರ್ಮದಿಂದ. ಅಕೃತ ಅಂದ್ರೆ ಏನು? ಕರ್ಮದ ಫಲವಲ್ಲ. ಜ್ಞಾನ ಕರ್ಮದ ಫಲ ಅಲ್ಲ, ಅನಿತ್ಯ ಫಲ ಅದ. ಅದು ಕರ್ಮದ ಫಲ ಅನಿತ್ಯದ. ನಮ್ಗೆ ಅನಿತ್ಯ ಫಲ ಬೇಡ, ನಮ್ಗೆ ನಿತ್ಯ ಫಲ ಬೇಕು. ಸುಖ ಯಾವಾಗ ಬೇಕು? ನಮಗೆ ಸುಖ 24/7 ಬೇಕು. ಮೋಕ್ಷ ಯಾವಾಗ ಬೇಕು? ಸುಖ ಯಾವಾಗ ಬೇಕು ಅಂದಂಗ. ಮೋಕ್ಷ ಅಂದ್ರೆ ಸುಖ. ಅಂದ್ರೆ ಅದು ಎಲ್ಲಿಂದ ಸಿಗ್ತದ? ಅಕೃತಃ ಕೃತೇನ ನಾಸ್ತಿ. ಕರ್ಮದ ಫಲ ಅಲ್ಲ, ಅದು ಜ್ಞಾನದ ಫಲ ಇರ್ಬೇಕು. ನಿತ್ಯ ಫಲ ಅಂದ್ರೆ ಜ್ಞಾನದ ಫಲ, ಕರ್ಮದ ಫಲ ಅನಿತ್ಯದ. ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಸಮಿತ್ ಪ್ರಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಅವ ಏನ್ ಮಾಡ್ತಾನಂದ್ರ, ಇಲ್ಲಿ ಈ ಜೀವನದಿಂದ ವೈರಾಗ್ಯವನ್ನ ಹೊಂದಿ, ಏನ್ರಿ, ವೈರಾಗ್ಯವನ್ನ ಹೊಂದಿ ಮನೆ ಬಿಟ್ಟು ಗುರುವಿನ ಬೆನ್ನ ಹತ್ತಾನ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾನ. ಅವನಿಗೆ ಬೇಕಾದಂತ ಸಮಿತಿಗಳನ್ನ ಅವನ ಕೈಯಲ್ಲಿ ಹಿಡಿದುಕೊಂಡು ಹೋಗಿ, ಏ ಭಗವಂತನೇ, ನಾನು ನಿನ್ನ ಶಿಷ್ಯ ಆಗ್ತಾ ಇದ್ದೇನೆ, ನನಗ ನೀನು ಬ್ರಹ್ಮವಿದ್ಯೆಯನ್ನ ಹೇಳಿಕೊಡು ಅಂತ ತಿಳ್ಕೊಂಡು ಗುರುವಿನ ಹತ್ರ ಹೋಗ್ತಾರೆ ಇವರು 6 ಮಂದಿ. ದಿ 6 disciples have already gone through the religious part of life. ಅವ್ರೇನ್ ನಮ್ಮಂತ ಬ್ಲೈಂಡ್ ಇದ್ದಿದ್ದಿಲ್ಲ. ನಾವೆಲ್ಲ ಬ್ಲೈಂಡ್ ಇದ್ವಿ. ನಮ್ಮ ಗುರುಗಳ ಹತ್ರ ಬರ್ಬೇಕಾದ್ರೆ ನಮ್ಗೆ ಏನು ಗೊತ್ತಿಲ್ಲ, ಇಂಥ ಒಂದು ವಿದ್ಯೆ ಐತಂತ ಗೊತ್ತಿದ್ದಿದ್ದಿಲ್ಲ. ಇವರೆಲ್ಲ ಗೊತ್ತಿದ್ದು ಬಂದವರು. ಸೊ ಬ್ರಹ್ಮಪರಾಹ ಮೀನ್ಸ್ ವೇದ ಪರಾಹ. ಬ್ರಹ್ಮ ಅಂತಂದ್ರೆ ಶಬ್ದದ ಅರ್ಥ ಇದೆ. ಬ್ರಹ್ಮ ಅಂದ್ರೆ ಆತ್ಮ ಅಂತ ಹೋಗ್ಬಾರ್ದು. ಇಲ್ಲಿ ಬ್ರಹ್ಮ ಅಂದ್ರೆ ವೇದ ತಗೋಬೇಕು. ವೇದ ಪರಾಹ ಅಂದ್ರೆ ವೇದದ ಭಾಗವನ್ನು ಬಲ್ಲವರಾಗಿದ್ರು. ವೇದ ಪರ, ಫಾಲೋಯಿಂಗ್ ದ ವೇದಿಕ್ ಪಾತ್ ಆಫ್ ಲೈಫ್. ಆ ವೈದಿಕ ಜೀವನವನ್ನ ಹೇಗೆ ನಡೆಸಬೇಕು, ಅದರ ಗೊತ್ತು ಗುರಿಗಳೇನು ಎಲ್ಲ ಗೊತ್ತಿತ್ತು ಅವ್ರಿಗೆ. And being a religious group of religious disciples, Brahmanishta here, the word Brahma refers to Saguna Brahma. ಇಲ್ಲಿ ಬ್ರಹ್ಮ ನಿಷ್ಠಾ ಇದ್ರು ಅಂದ್ರೆ ಏನು? ಸಗುಣ ಬ್ರಹ್ಮ ಉಪಾಸಕರು ಇದ್ರು ಅವರು ಅಂತ ಅರ್ಥ. ಧಾರ್ಮಿಕ ಜೀವನವನ್ನ ಮಾಡ್ತಿದ್ರು. ನಿರ್ಗುಣ ಬ್ರಹ್ಮನಿಷ್ಠ ಅಲ್ಲ ಅವರು. ಮತ್ತ ಆಗಿದ್ರಂದ್ರೆ ಅಲ್ಯಾಕೆ ಬರ್ಬೇಕಾಗಿತ್ತು? ಸಗುಣ ಬ್ರಹ್ಮನಿಷ್ಠ ಇದ್ರು. ಪರಬ್ರಹ್ಮ ಆರ್ ಈಶ್ವರ. ಬ್ರಹ್ಮನ್ ವಿತ್ ಅಟ್ರಿಬ್ಯೂಟ್ಸ್ ಈಸ್ ಕಾಲ್ಡ್ ಈಶ್ವರ. ಗುಣಗಳ ಸಹಿತವಾದಂತಹ ಪರಬ್ರಹ್ಮಗೆ ಸಗುಣ ಪರಮಾತ್ಮ ಅಂತ ಕರಿತೀವಿ. ನಿಷ್ಠಾ ಅಂತಂದ್ರೆ ದೇ ಹ್ಯಾವ್ ವರ್ಷಿಪ್ಡ್ ಥ್ರೂ ಕರ್ಮಯೋಗ. ಕರ್ಮಯೋಗದಿಂದ ಅವರು ಪೂಜೆ ಮಾಡಿದ್ರು ಅವನು ಭಗವಂತನನ್ನ. ಅದಕ್ಕೆ ಅವ್ರಿಗೆ ಅಧಿಕಾರತ್ವ ಪ್ರಾಪ್ತಿಯಾಗಿತ್ತು. ಕರ್ಮಯೋಗ ಮಾಡಿದ್ರು ಅವ್ರು. ಕರ್ಮ ಮಾಡಿದ್ದಿಲ್ಲ, ಅವ್ರು ಕರ್ಮಯೋಗ ಮಾಡಿದ್ರು. ಉಪಾಸನ ಮಾಡಿದ್ದಿಲ್ಲ, ಉಪಾಸನ ಯೋಗ ಮಾಡಿದ್ರು. ಆದ್ದರಿಂದ ಅವರಲ್ಲಿ ಮಲದೋಷ ವಿಕ್ಷೇಪ ದೋಷ ಹೋಗಿದ್ವು, ಆವರಣ ದೋಷ ಬಂದ ಉಳ್ಕೊಂಡಿತ್ತು. They have worshipped Ishvara through Upasana Yoga. They have meditated upon Saguna Ishvara. That means what? They have acquired the 4 qualifications. ಹಂಗಂದ್ರೆ ಏನಂದ್ರ ಅವರು ಸಾಧನ ಚತುಷ್ಟಯ ಸಂಪನ್ನರಾಗಿದ್ರು. ಯಾವ್ರಿವು ಸಾಧನೆಗಳು? ವಿವೇಕ 1ನೇದ್ದು, ವೈರಾಗ್ಯ 2ನೇದ್ದು, 3ನೇದ್ದು ಶಮಾಧಿ ಷಡ್ಗುಣ ಸಂಪತ್ತಿ. ಇದು 6ರ ಗುಂಪು. 3ನೇದ್ದು ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ. ಇದು 3ನೇದ್ದು. ಆ ನಂತರ ತೀವ್ರತರವಾದಂತ ಮುಮುಕ್ಷತ್ವ. ಇದೇ ಜನ್ಮದಲ್ಲಿ ನನಗ ಜ್ಞಾನ ಆಗಿ ಮೋಕ್ಷ ಆಗಬೇಕು. ಇವು 4 ಸಾಧನ ಚತುಷ್ಟಯಗಳಂತಾರೆ. ಇವನು ಹೊಂದಿದ್ರವು. ನಮ್ಮಲ್ಲಿ ಎಷ್ಟು ಬಂದಿದ್ದೇವೆ ವಿಚಾರ ಮಾಡ್ಕೊಡ್ರಿ. ಸಾಧನ ಚತುಷ್ಟಯ ನಮ್ಮಲ್ಲಿ ಎಷ್ಟು ಜನರಿಗೆ ಅದಾವ? ನಾವೇ ನೋಡ್ಕೋಬೇಕಾ? ಮತ್ತೊಬ್ಬರು ಅಳ್ಯಾಕೆ ಹೋಗ್ಬೇಡ್ರಿ. Better you remember these 4 because they are important. So Brahmanishta, Saguna Brahmanishta, in a Bhagavad Gita language, they were very strong devotees of Lord. ನಿಮ್ಮ ಭಗವದ್ಗೀತೆ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಅವರು ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡುವಂತಹ ಶಿಷ್ಯರಾಗಿದ್ರು.
ವಿತೌಟ್ ಭಕ್ತಿ ಜ್ಞಾನಮ್ ಈಸ್ ನೆವರ್ 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 ಪಾಸಿಬಲ್. ನೋಡ್ರಿ ಹೆಂಗದ, ಭಕ್ತಿ ಇಲ್ಲದ ಜ್ಞಾನ ಯಾವಾಗೂ ಯಾವ ಕಾಲದಲ್ಲೂ ಯಾವಾಗಲೂ 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 ಆಗುವುದೇ ಇಲ್ಲ. ಅಂದ್ರೆ ಜ್ಞಾನಕ್ಕೆ ಬರಬೇಕಂದ್ರೆ ಮೊದಲು ಭಕ್ತಿ ಮಾಡಿರ್ಬೇಕವ, ಭಾವುಕ ಇರಬೇಕು. therefore they are all ಈಶ್ವರ ಭಕ್ತ. ಅವರೆಲ್ಲ ಪರಮಾತ್ಮನ ಭಕ್ತರಾಗಿದ್ರು. And now they are interested in same Ishvara is the higher version, ಪರಬ್ರಹ್ಮ ಅನ್ವೇಷಣ. ಆ ಸಗುಣ ಬ್ರಹ್ಮವನ್ನ ದಾಟಿ ಆ ನಿರ್ಗುಣ ಬ್ರಹ್ಮವನ್ನ ನಾ ತಿಳಿಬೇಕು. ಅದಕ್ಕಿಂತ ಹೆಚ್ಚಿನ ತತ್ವ ಇದು ನಿರ್ಗುಣ. ಪರಬ್ರಹ್ಮ ಅನ್ವೇಷಣ, ಆ ಒಂದು ಪರಬ್ರಹ್ಮವನ್ನ ಹುಡುಕ್ತಾ ಇದ್ರು. ಫ್ರಾಮ್ ದ್ಯಾಟ್ ವಿ ನೋ ಬ್ರಹ್ಮನಿಷ್ಠ ಅಪರ ಬ್ರಹ್ಮನಿಷ್ಠ, ಬಟ್ ಎನ್ಕ್ವೈರಿಂಗ್ ವಾಂಟೆಡ್ ಟು ಎನ್ಕ್ವೈರ್ ದ ಪರಬ್ರಹ್ಮ ನಿರ್ಗುಣ ಬ್ರಹ್ಮ. ಅನ್ವೇಷಣ ಮೀನ್ಸ್ ಸೀಕಿಂಗ್ ದ ನಾಲೆಜ್ ಆಫ್ ನಿರ್ಗುಣ ಬ್ರಹ್ಮ. ಅಂದ್ರೆ ಸಗುಣ ಬ್ರಹ್ಮನಿಷ್ಠ ಇದ್ರು ಅವರು. ನಿರ್ಗುಣ ಬ್ರಹ್ಮನಿಷ್ಠ ಆಗ್ಲಿಕ್ಕೆ ಆ ವಿದ್ಯೆ ಎಲ್ಲಿ ಇರ್ತದ, ಗುರುಗಳ ಹತ್ರ ಗೊತ್ತಿತ್ತಲ್ಲ, ಅದಕ್ಕೆ ಗುರುಗಳ ಹತ್ರ ಹೊಂಟಾರು. If a person is satisfied with the Saguna Bhakti, we will never insist upon Nirguna Brahma. ಅಂದ್ರೆ ಏನಂತಾರೆ ಇಲ್ಲಿ ಒಂದು ಮಾತು, ಸಗುಣ ಬ್ರಹ್ಮ ಉಪಾಸನೆಯಿಂದ ನಮಗೆ ಸಮಾಧಾನ ಆಗಿತ್ತಂದ್ರ ನಾವು ನಿರ್ಗುಣ ಬ್ರಹ್ಮಕ್ಕೆ ಹೋಗುವುದಿಲ್ಲ ಏನ್ರಿ. ನಮ್ಮ ಸಗುಣ ಬ್ರಹ್ಮ ನಾವು ಹೋದಂಗ ನಾವು ಹೋದಂಗ ಕೇಳ್ದ ಕೊಡ್ಕೊಂತ ಬಂದ ಸಗುಣ ಬ್ರಹ್ಮ ಅಂದ್ರೆ ನಾವು ನಿರ್ಗುಣ ಬ್ರಹ್ಮಕ್ಕೆ ಉಪಾಸನೆಗೆ ಹೋಗುದಿಲ್ಲ. ನಿರ್ಗುಣ ಬ್ರಹ್ಮ ತಿಳ್ಕೊಬೇಕನ್ನೋ ಕಡೆ ಹೋಗೋದೇ ಇಲ್ಲ ನಾವು. ಇಲ್ಲೊಬ್ಬ ನಮ್ಮ ಫ್ರೆಂಡ್ ಅದಾರ್ರಿ ಹುಬ್ಳ್ಯಾಗ, ಅವ್ರು ವಾರಕ್ಕೊಮ್ಮೆ ತಿರುಪತಿಗೆ ಹೋಗಿ ಬರ್ತಾರ. ಅಲ್ಲಿ ಯಾಕೆ ಹೋಗ್ತೀವಿ ಅಂತ ಕೇಳಿದ್ರೆ ವಿಮಾನದಾಗ ಹೋಗಿ ಬರ್ತಾರೆ ತಿರುಪತಿಗೆ. ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಹೋಗಿ ಬರ್ತಾರೆ. ಯಾಕಂದ್ರೆ ಅಲ್ಲಿ ಹೋಗಿ ಬಂದ್ಮ್ಯಾಗ ನಂದು ವ್ಯಾಪಾರ ಸಮೃದ್ಧಿಯಾಗಿ ನಡೆದದ. ಅದಕ್ಕೆ ನಾನು ಅಲ್ಲೇ ನೋಡುದಿಲ್ಲ, ಖರ್ಚು ಎಷ್ಟ ಹೋದ್ರು ಅದ ಅವನ ಕೊಡವ ಅವನ ತಗೊಳವ ಅಂತಾರ. ಕಂಟಿನ್ಯೂಸ್ ಬುಕಿಂಗ್ ಮಾಡಿಸೇ ಬಿಟ್ಟಿರ್ತಾರ, ಅಡ್ವಾನ್ಸ್ ಬುಕಿಂಗ್ ಮಾಡಿಸಿರ್ತಾರ. ಇವು ಕಾಕತಾಳಿ ಏನ್ರಿ ಅಪ್ಪರ, ಇದು ನಿಜವಾಗ್ಲೂ ಆತರ ಆಗ್ತದ್ರಿ ಅಪ್ಪರ? ಅಲ್ಲ ಆಗ್ತದ್ರಿ, ಆಗ್ತದೆ. ನೀವು ಶ್ರದ್ಧಾ ಇತ್ತು, ನಿಮ್ ಶ್ರದ್ಧಾ ಐತೇನು? ಬರೋಬರ್. ಹಾಕಿ ನೋಡ್ಬೇಕ್ರಿ, ಅವಾಗ ಗೊತ್ತಾಗ್ತದ. ನಿಮ್ ಶ್ರದ್ಧಾ ಇತ್ತಂದ್ರ ಆಗ್ತದೆ, ಶ್ರದ್ಧಾ ಇಲ್ಲ ಅಂದ್ರೆ ಆಗುದಿಲ್ಲ. ಹಾ ಬರೋಬರ್. ಮತ್ ಇನ್ನೊಂದು ಮಾತು ಹೇಳ್ತೀನಿ, ಅಂದರ್ಕಿ ಬಾತ್. ನೀವು ಶ್ರದ್ಧಾ ಇದ್ದಾಗ ನೀವು ಮಾಡಿದ್ರಿ ಅಂದ್ರೆ ನಿಮ್ಮ ಫಲ ಬರ್ಲಿಲ್ಲ ಅಂದ್ರೂ ನೀವು ಕೊರಗುದಿಲ್ಲ. ಹಾಕವ್ ಎಷ್ಟೋ ಆಗ್ಯಾವ, ನಾನು ನೋಡೇನಿ ಎಷ್ಟೋ ಮಂದಿಗೆ ಆಗ್ಯಾವ. ನನ್ನ ಜೀವನದಾಗ ಆಗ್ಯಾವ. ನಂದು ಏನೇನು ಇದ್ದಿದ್ದಿಲ್ಲ, ನನಗೇನು ಗೊತ್ತೇ ಇಲ್ಲ, ಯಾರು ಹೇಳ್ಕೊಡೋರು ಇಲ್ಲ. ಸಣ್ಣಂದಿರ್ತನ ತಾಯಿ ತಂದೆ ತೀರ್ಕೊಂಡ್ರು. ನಂದೇ ಜೀವನದಾಗ ಎಲ್ಲ ಏನೇನು ಆಗೈತಿ ದೊಡ್ಡ ಮಿರಾಕಲ್. ನನ್ನ ಜೀವನನ ಒಂದು ದೊಡ್ಡ ಮಿರಾಕಲ್. ಇಲ್ಲಿ ಒಬ್ರು ಭಾಳ ಗದಿ ಬಡತನ ಇದ್ದವರು ಮುಂಜಾನೆ ಎದ್ದು 4 ಗಂಟೆಗೆ ಹೋಗಿ ಒಂದು ಸಣ್ಣದ ಈಶ್ವರ ದೇವಸ್ಥಾನ ಅದ ರೀ ಇಲ್ಲಿ ನಮ್ಮ ರಮೇಶ್ ಭವನ್ ಕಡೆ. ಅದನ್ನ ದಿನ ಕಸ ಬಡೋದು, ಅದಕ್ಕೆ ನೀರು ಹಾಕಿ ಅಭಿಷೇಕ ಮಾಡಿ ಕುಂಕುಮ ಭಂಡಾರ ಹಚ್ಚಿ ಪೂಜೆ ಮಾಡಿ ಏನೋ ತನ್ನ ಭಕ್ತಿಯಿಂದ 10 ರೂಪಾಯಿ ಮಾರಿ ತೊಗೊಂಬಂದು ಹಾಕಿ ದಿನ ಪೂಜೆ ಮಾಡ್ತಾನೆ. ಅವ ಮಾಡಗತ್ತೆ ಈಗ ಒಂದು 15 ವರ್ಷ ಆಯ್ತು. ಅವ ಚಲೋ ಹಾಕೊಂತ ಹೋಗ್ಯನ್ರಿ ಅಂತಾನ. ಅವನು ಕೇಳಿನ ನನಗೆ ಚಲೋ ಆಗೈತ್ರಿ, ನನಗೆ ಚಲೋ ಆಗೈತಿ. ಲೌಕಿಕ ಭೋಗ ಭಾಗ್ಯಗಳು ಸಿಕ್ಕಾವ್. ಮೊದಲ ಉಣ್ಣಾಕ ಗತಿ ಇದ್ದಿಲ್ಲ, ಈಗ ಎಲ್ಲ ನಾನು ಉಡಾಕ ಎಲ್ಲ ಉಣ್ಣಾಕ ಸಾಕಷ್ಟು ದೇವ್ರು ಕೊಟ್ಟಾನ. ಆಕತಿ ಶ್ರದ್ಧಾ ಇದ್ರೆ ಆಗ್ತತಿ, ಶ್ರದ್ಧಾ ಇಲ್ಲಂದ್ರೆ ಆಗೋದಿಲ್ಲ. ಒಂದೇ ಮಾತು. ನಮ್ ಪ್ರಾರಬ್ಧ ಮಾಡ್ಸಕ್ ಹಚ್ತಾರ ಸರ್ ಅದ್ರಿ. ಅಲ್ಲೈತ್ ನೋಡ್ರಿ. ನಿಮಗ ಅಲ್ಲಿ ಬರೋದಿತ್ತು ಅಂದ್ರೆ ಕರ್ಕೊಂಡು ಹೋಗ್ತದೆ. ನಿಮ್ಮ ಪ್ರಾರಬ್ಧ ಇತ್ತಂದ್ರೆ ವಾಸ್ತು ಇದ್ದ ಮನೆಯೂ ಸಿಗ್ತಾವ, ಬಾಡಿಗೆ ಮನೆ ಹುಡುಕಿದ್ರು ಕೂಡ. ನಮ್ಮ ಪ್ರಾರಬ್ಧ ಕೆಟ್ಟ ಇತ್ತಂದ್ರೆ ನಮ್ಗೆ ಚಲೋ ಮನೆ ಸಿಗೋದೇ ಇಲ್ಲ. ಎಲ್ಲಿ ಹೋಗ್ತೇವೆ ಅಲ್ಲಿ ಮನೆ, ಅವು ಮನೇನು ನಮಗೆ ಸಹಕಾರಿ ಇರಂಗಿಲ್ಲ, ವಾಸ್ತು ಇರಂಗಿಲ್ಲ. ನಮ್ಮ ಹಣೆ ಬರ ಚಲೋ ಇತ್ತಂದ್ರೆ ನಾವು ಹೋಗುತ್ತಲೇನ ಚಲೋ ವಾಸ್ತು ಇದ್ದ ಮನೇನ ಸಿಗ್ತಾವ. ನಾವು ಇವತ್ತು ಒಂದು ಎಲ್ಲೋ ಮನೆ ಬಿಟ್ಟು ಊರಿಗೆ ಎಲ್ಲೋ ಒಂದು ಕೆಲ್ಸಕ್ಕೆ ಹೊಂಟೇವಂದ್ರೆ ಎಲ್ಲ ಒಂದಾಗುತ್ತೆ. ಒಂದು 4-5 ಬಸ್ ಹಿಡ್ಕೊಂಡು ಹೋಗೋದಿದ್ರು ಕೂಡ ಸರಿಯಾಗಿ ಟೈಮ್ ಸಿಗ್ತಾವ. ಅದು ಆಗೋದಿಲ್ಲ ಅಂತಂದ್ರೆ ಒಂದಕ್ಕೆ ಒಂದು ತಪ್ಕೊಂತ ಹೋಗ್ತಾವ. ಪ್ರಾರಬ್ಧ ಅಂತೂ ಏನದ ರೀ, ಪ್ರಯತ್ನಕ್ಕೆ ಮಿಕ್ಕಿದ್ದು ಪ್ರಾರಬ್ಧ ಖರೆ. ಹಂಗ ಪ್ರಾರಬ್ಧ ಅಂತ ತಿಳ್ಕೊಂಡು ತಾನಾಗಲಿ ಅಂತ ಬಿಡಬಾರ್ದು. ಅದನ್ನು ಹೇಳ್ತೀನಿ. ನಮ್ಮ ಮನೆ ಬರ್ದ ಇದ್ರು ಹಾಕೈತ್ ಬಿಡು. ಪ್ರಯತ್ನಕ್ಕೆ ಮಿಕ್ಕಿದ್ದು ಪ್ರಾರಬ್ಧ.
भगवान के दरबार में देर है अंधेर नहीं है ಓರೆ भगवान के दरबार में देर है नहीं तो हाँ। अंधेर ही हाँ। नहीं है बराबर बराबर, यू आर ರೈಟ್. ಭಗವಾನ್ ಕೆ ದರ್ಬಾರ್ ಮೇ ದೇರ್ ಹೈ ಅಂಧೇರ್ ನಹೀ ಹೈ. ತಡ ಅನ್ನೋದೈತೆ ಹೊರತು ಅಲ್ಲಿ ಕತ್ಲ ಇಲ್ಲ. ಕಳಕಳಿಯಿಂದ ಪ್ರಾರ್ಥನೆ ಮಾಡ್ರಿ, ಸ್ಯಾಂಕ್ಷನ್ ಏನ್ ಬೇಕು ಎಲ್ಲ ಕೇಳ್ಕೋಬಹುದು ನೀವು. ಆದ್ರೆ ಒಂದು ತಿಳ್ಕೊಡ್ರಿ, ಏನ ಕೇಳಿ ಪಡೆದ್ರು ಕೂಡ ಅದರಿಂದ ಆತ್ಯಂತಿಕವಾದ ಸುಖ ಇಲ್ಲ. ಇವತ್ತು ಬಂದಿದ್ದು ನಾಳೆ ಇಲ್ದಂಗೆ ಆಗ್ತದೆ. ಸಂಪತ್ತು ಬರ್ಬೋದು, ನಾಳೆ ಇಲ್ದಂಗೆ ಆಗ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬೋದು, ಅದು ಕೂಡ ನಾಳೆ ಇಲ್ದಂಗೆ ಆಗ್ತದೆ. ನೋಡ್ರಿ, ಎಂಥವು ಕೇಳ್ತೀರಿ ಕೇಳ್ರಿ, ಬ್ಯಾಡ ಅನ್ನಂಗಿಲ್ಲ, ಕೇಳ್ರಿ, ಸ್ಯಾಂಕ್ಷನ್ ಆಗ್ತದೆ. ವಾಂಟೆಡ್ ಟು ಎನ್ಕ್ವೈರ್ ದಿ ಪರಬ್ರಹ್ಮ, ನಿರ್ಗುಣ ಬ್ರಹ್ಮ. Anveshana, making means seeking the knowledge of Nirguna Brahma. If a person is satisfied with Saguna Bhakti, we will never insist upon Nirguna Bhakti. ಅಂತಾರ ಇಲ್ಲಿ ಬಂದಿದ್ದೀವಿ ನಾವು. ನಾವು ಸಗುಣದಾಗನ ನಾವು ಕುಂತೀವಿ ಅಂದ್ರೆ ನಾವು ನಿರ್ಗುಣ ಕಡೆ ಹೋಗೋದೇ ಇಲ್ಲ. ವೇದಾಂತ ನೆವರ್ ವಾಂಟ್ಸ್ ಟು ಸೆಲ್ ಅದ್ವೈತ. ವೇದಾಂತ ಅದ್ವೈತ ಮಾರ್ತೀವಿ, ಬರ್ರಿ ತಗೋಬರ್ರಿ ಅನ್ನಂಗಿಲ್ಲ ಅದು ವೇದಾಂತ. ನಾವೇ ಇದು ಲೌಕಿಕ ಬ್ಯಾಸರಾಗಿ ಆ ಕಡೆ ಹೋಗ್ಬೇಕು. ಬರ್ರಿಪ್ಪ ಅಂತ ತಿಳ್ಕೊಂಡು ಮಾರ್ಕೆಟ್ನಾಗ ಏನು ವಸ್ತು ಅಲ್ಲ ಇದು ವೇದಾಂತ. ನಾವಾಗಲೇ ಕೂಗಿ ಕೇಳಿದ್ರ, ಬಲ್ಲವ್ರ ಹತ್ರ ಹೋಗಿ ಕೇಳಿದ್ರ ಅವ್ರು ಏನ್ ಹೇಳ್ತಾರ ನೋಡ್ರಿ, ಮುಂದೆ ಪಿಪ್ಪಲಾದಿಗಳು ಏನ್ ಹೇಳ್ತಾರ ಅಂದ್ರೆ, 1 ವರ್ಷ ಸೇವಾ ಮಾಡ್ರಿಪ್ಪ ನಮ್ಮ ಆಶ್ರಮದಾಗ 6 ಮಂದಿ, ಆಮ್ಯಾಗ ನೀವು ಪ್ರಶ್ನೆ ಕೇಳ್ರಿ, ಅವು ನೀವು ಕೇಳಿದ ಪ್ರಶ್ನೆ ನನಗೆ ಗೊತ್ತಿದ್ರೆ ನಾ ಹೇಳ್ತೇನೆ ಅಂತಾರ. ಈಗ ಅವ್ರ ಮುಂದ ಏನು ವೇದಾಂತ ಮಾರಾಟಕ್ಕಿಲ್ಲಿದು. ಉಳಿದೆಲ್ಲ ಮಾರಾಟಕ್ಕದಾವು. ವೇದಾಂತ ನೆವರ್ ವಾಂಟ್ಸ್ ಟು ಸೆಲ್ ಅದ್ವೈತ. ಅದ್ವೈತ ಶುಡ್ ನಾಟ್ ಬಿ ಮಾರ್ಕೆಟೆಡ್. ಅದ್ವೈತವನ್ನು ಯಾರು ಮಾರಬಾರ್ದು, ಮಾರುವಂತ ವಿದ್ಯೆ ಅಲ್ಲ. ಯಾಕ ಮಾರಿದ್ರೆ ನೀವು ಮಾರಿತ್ರಿ, ತಗೊಳ್ಳೋರಿಗೆ ಅಧಿಕಾರಿಗಳಿಲ್ಲದ ಅವ್ರಿಗೆ ಹೋಗುದಿಲ್ಲ. ಇದು ಹೆಂಗದ, ಅವ್ರಿಗೆ ಹೋಗುದೇ ಇಲ್ಲದ. ಅಧಿಕಾರಿಗಳಿದ್ರಿಗೆ ಅಷ್ಟ ಮುಡ್ತದ. ಇಟ್ ಈಸ್ ನಾಟ್ ಮೆಂಟ್ ಫಾರ್ ಮಾರ್ಕೆಟಿಂಗ್. If a person is satisfied with the Saguna Ishvara Bhakti, the advice will be continue. ನಾನು ಸಗುಣ ಭಕ್ತಿ ಮಾಡಾಕತ್ತೇನ್ರಿ, ನನಗೆ ಎಲ್ಲ ಕೊಡಾಕತ್ತಾನ ಭಗವಂತ, ನಾ ಯಾಕೆ ನಿಮ್ಮ ವೇದಾಂತ ಕ್ಲಾಸಿಗೆ ಬರ್ಲಿ ಅಂತಂದ್ರೆ, ಆಯುಷ್ಮಾನ್ ಭವ ಅನ್ಬೇಕು. ಮುಂದುವರಸ್ಪ, ನಿಂದೇನೈತಿ ಪೂಜೆ ಪುನಸ್ಕಾರಗಳನ್ನ ಮುಂದುವರಸು, ಅಲ್ಲೇ ಇರಲಿ. Only when a person knows the limitation of the Saguna Bhakti, the basic limitation being that it can never liberate you from samsara. ಈ ಹೊಲ, ಮನಿ, ಅಂತಸ್ತು, ಐಶ್ವರ್ಯ, ಹಾರ, ತುರಾಯಿ ಇವು ನಿಮಗ ಈ ಪರಿಚ್ಛಿನ್ನ ಭಾವ, ನನ್ನ ಒಳಗೆ ಏನೋ ಒಂದು ಸಂಕುಚಿತ ಭಾವನೆ ಅದಲ್ಲ, ಅಲ್ಪಜ್ಞ, ಅಲ್ಪ ಕರ್ತೃಮಾನ್, ಅಲ್ಪ ಶಕ್ತಿಮಾನ್, ನಾ ಸಣ್ಣವ, ನಾ ಹಂತಾವ, ನಾ ಕಪ್ಪು, ನಾ ಗಿಡ್ಡ, ನಾ ಆ ಜಾತಿಯವ, ನಾ ಈ ಜಾತಿಯ ಒಳಗಿನ ಏನು ಅಲ್ಪಜ್ಞತ್ವ ಐತಲ್ಲ, ಇದು ನಮ್ಮನ್ನು ಎಂದೂ ಬಿಟ್ಟು ಹೋಗುದಿಲ್ಲ. ಜೀವಭಾವ ಅಂತಾರ. ಆ ಜೀವಭಾವ ಎಂದೂ ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ಅದಕ್ಕೆ ಸಂಸಾರ ಅನ್ನೋದು. ಸಂಸಾರ ಅಂದ್ರೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗೋದಿಲ್ಲ. ಯಾಕೆ ಹುಟ್ಟೇವಿ ಅಂದ್ರ ಸಾಯಾಕ. ಯಾಕೆ ಸಾಯ್ತೀವಿ ಅಂದ್ರ ಮತ್ ಹುಟ್ಟಾಕ. ನಿನ್ನೆ ಉಂಡಿದ್ದನ್ನ ಉಂತಾನ, ಚಲೋ ಇತ್ತು ನೋಡ್ರಿ ಇವತ್ತಂತ. ಇವತ್ತು ಉಂಡಿದ್ದನ್ನ ನಾಳೆ ಉಂತಾನ, ನಿನ್ನಿಕ್ಕಿಂತ ಇವತ್ತು ಚಲೋ ಇತ್ತಂತ. ಪಿಷ್ಟ ವಿಭೀಷಣದಂತೆ ಬೀಸಿದ್ದ ಬೀಸೋದು, ನಿನ್ನೆ ಹಾಕಿದ ಹಿಟ್ಟ ಮತ್ತೆ ಇವತ್ತು ಬೀಸೋದು, ಬಿಚ್ಚಿದ್ದೆ ಬೀಸಿದ್ದು. ಬಿಕಾಸ್ ವೆನ್ ಎವರ್ ಯು ಅಪೀಲ್ ಟು ಗಾಡ್, ಭಗವಾನ್ ವಿಲ್ ಸೇ ಐ ಆಮ್ ಹೆಲ್ಪ್ಲೆಸ್. ಏನಂತಾರಿಲ್ಲಿ, ಈ ಸಂಸಾರ, ಈ ಸುಖ ಭೋಗ ಭಾಗ್ಯಗಳು, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನಗಳಿಂದ ಸಿಗುವಂತ ಸುಖ ಅನ್ನೋದು ಇದು ಪೂರ್ಣ ಇಲ್ಲ, ಅಪೂರ್ಣದ, ಪರಿಚ್ಛಿನ್ನದ, ಪರಿಪೂರ್ಣ ಇಲ್ಲ ಅನ್ನೋದು ಗೊತ್ತಾಗಬೇಕು. ಬಿಕಾಸ್ ವೆನ್ ಎವರ್ ಯು ಅಪೀಲ್ ಟು ಗಾಡ್, ಭಗವಾನ್ ವಿಲ್ ಸೇ ಐ ಆಮ್ ಹೆಲ್ಪ್ಲೆಸ್. ನೀವು ಇವೆಲ್ಲ ಇಟ್ಕೊಂಡು ಭಗವಂತ ಕೇಳಿದ್ರೆ ಏನ್ ಮಾಡ್ಲಿ, ನಾನು ಅಸಹಾಯಕ ಅದೇನಿ ಅಂತ ನಾವ. ಲುಕ್ ಅಟ್ ಯುವರ್ ಕರ್ಮ ಲಿಸ್ಟ್. ನೀ ಏನ್ ಬೇಕಾದ್ ಕೇಳ್ತಿದ್ದಿ, ನಿನ್ನ ಪುಣ್ಯ ಎಷ್ಟದಾವ ನೋಡು. ಭಗವಾನ್ ಓನ್ಲಿ ವಿಲ್ ರಿಪೀಟೆಡ್ಲಿ ಶೋ ದ ಫಿಂಗರ್ ಟು ಕರ್ಮ ಲಿಸ್ಟ್.
ನಿನ್ನ ಕರ್ಮಗಳನ್ನು ನೋಡ್ಕೋ, ನೀ ಕೇಳಿದ್ದು ಅದ್ರಾಗ ಬರ್ತೈತೆ ನೋಡ್ಕೋ. ಇದು ಪ್ರಾರಬ್ಧ ಅನ್ನೋದು. ನಾವೇನೋ ಕೇಳ್ತೀವಿ, ನಾ MLA ಆಗ್ಬೇಕದು ಹಾಕಾರನ್? ಎಲ್ಲರೂ MLA ಹಾಕಾರನ್ರಿ? ನಾವು ಕೇಳ್ತೀವಿ, ನೀವು ಚೆಕ್ ಕೊಡ್ತೀವಿ, ಬ್ಯಾಂಕ್ನಾಗ ಬ್ಯಾಲೆನ್ಸ್ ನೋಡ್ತಾನವ, ನಿಮ್ ಚೆಕ್ ಕೊಡ್ತೀರಿ ಬ್ಯಾಂಕ್ನಾಗ, ಅವ ಆಯ್ತು ಚೆಕ್ ಇಸ್ಕೊತಾನ, ನಿಮ್ಗೊಂದು ಟೋಕನ್ ಕೊಡ್ತಾನ. ಈಗಂತೂ ಟೋಕನ್ ಸಿಸ್ಟಮ್ ಹೋಗ್ಯದ, ನೋಡ್ತಾನೆ ಬ್ಯಾಲೆನ್ಸ್ ಐತೆ ನೋಡ್ತಾನೆ ಅಕೌಂಟ್ನಾಗ. ಬ್ಯಾಲೆನ್ಸ್ ಇತ್ತು ಚೆಕ್ ಇನ್ ಕ್ಯಾಶ್, ಬ್ಯಾಲೆನ್ಸ್ ಇಲ್ಲ ಚೆಕ್ ಬೌನ್ಸ್ ಆಗ್ತದೆ. ಹಂಗ ನೀವು ಕೇಳಿದ್ದು ನಿಮ್ಮ ಅಕೌಂಟ್ನಾಗ ನಿಮ್ಮ ಪುಣ್ಯ ಲಿಸ್ಟ್. ನಾ ಏನ್ ಮಾಡ್ಲಿ? ನಾನು ಅಸಹಾಯಕ ಅದೇನೆ. ನನಗೂ ಕೂಡ ನಾನು ಈಶ್ವರ ಅಂದ್ರೆ ಸಗುಣ ಪರಮಾತ್ಮ ಹೆಂಗದಾನಂದ್ರ ನಿರ್ಗುಣ ಪರಮಾತ್ಮನಿಂದ ನೇಮಿಸಲ್ಪಟ್ಟನವ. ಯಾರು? ಸಗುಣ ಪರಮಾತ್ಮ. ಅವ ಏನ್ ಹೇಳ್ಯಾನಂದ್ರ, ನೋಡಪ್ಪ ನೀನು ಕರ್ಮಫಲ ದಾತಾ ಇದ್ದೀರಿ, ಅವ್ರ ಕರ್ಮಗಳನ್ನ ಇಟ್ಕೋ, ಅವ್ರಿಗೆ ಫಲವನ್ನ ಕೊಡು, ತಕ್ಕ ಫಲಗಳನ್ನು ಕೊಡು. ಆ ಪುಣ್ಯ ಕರ್ಮ ಇಲ್ಲ ಅಂದ್ರೆ ಫಲ ಬರಂಗಿಲ್ಲ. ಅದಕ್ಕೆ ನೀವ್ ಏನ್ ಕೇಳ್ತೀರ ಅದು ಬರ್ಲಿಲ್ಲ ಅಂದ್ರ ನನ್ನ ಬೈಬೇಡ್ರಿ, ನಿಮ್ಮ ಕರ್ಮ ನೋಡ್ಕೊಡ್ರಿ ಅಂತ ಕರ್ಮ ಕಡೆ ಬಟ್ ಮಾಡಿ ತೋರಿಸ್ತಾನವ ಈಶ್ವರ. ದೆನ್ ಭಗವಾನ್ ಬಿಡಿಸಿ ಯು ಹ್ಯಾವ್ ಟು ಕಮ್ ಟು ನಿರ್ಗುಣ ಬ್ರಹ್ಮ ಜ್ಞಾನಂ. ಅಂದ್ರೆ ನಿನಗೆ ಏನಪ್ಪಾ ವಿಷಯ ವಸ್ತುಗಳಿಂದ ಸಿಗುವಂತ ಸುಖ ನನಗೆ ತೃಪ್ತಿ ಆಗಿಲ್ಲ, ನಾ ಏನ್ ಮಾಡ್ಲಪ್ಪ? ನೀ ಕೇಳಿದಿ, ನನ್ನ ಕಡೆ ಅಷ್ಟೈತಿ, ಅಷ್ಟ ಕೊಡವ. ಭಗವಾನ್ ಬಿಡಿಸಿ ಯು ಹ್ಯಾವ್ ಟು ಕಮ್ ಟು ನಿರ್ಗುಣ ಬ್ರಹ್ಮ ಜ್ಞಾನಂ. ಇದಕ್ಕಿಂತ ಹೆಚ್ಚಿಗಿಂತ ಬೇಕಪ್ಪ ನಿನಗಂದ್ರ ನನಗೆ ನಿತ್ಯ ಸುಖ ಬೇಕು ಅಂತ ತಿಳ್ಕೊಟ್ಟು ಒಬ್ಬ ಯಾವ್ದಾರ. ನಿತ್ಯ ಸುಖ ಬೇಕು ಅಂದ್ರ ಅದು ನನ್ನ ಕಡೆ ಇಲ್ಲಪ್ಪ. ಅದಕ್ಕೆ ಬೇಕಂದ್ರೆ ಅಲ್ಲಿ ನಮ್ಮಪ್ಪದ ನಿರ್ಗುಣ ಬ್ರಹ್ಮ ಅವನ ಕಡೆ ಹೋಗು. ವಿತೌಟ್ ಜ್ಞಾನಂ ಕರ್ಮ ಅಕೌಂಟ್ ಕ್ಯಾನಾಟ್ ಬಿ ವೌಂಡ್ ಅಪ್. ಜ್ಞಾನದಿಂದ ಮೋಕ್ಷ ಆಗ್ತದ. ಕರ್ಮದ ಗಂಟು ಜ್ಞಾನದಿಂದ ಕರಗ್ತದ, ಮಾಡಿ ಉಣ್ಣೋದ್ರಿಂದ ಕರಗುವುದಿಲ್ಲ. ಇದೊಂದು ಮತ್ತೊಂದು ತತ್ವ. ಕರ್ಮದ ಗಂಟು, ಒಂದು ಕರ್ಮವನ್ನ ನಾವು ಮಾಡಿದ್ರೆ 10 ಸಂಸ್ಕಾರಗಳ ಮೇಲೆ ಹುಡ್ತಾವ. ಆ 10 ಸಂಸ್ಕಾರಗಳನ್ನ ನಾವು ಭೋಗ್ಸೆ ಕಳ್ಕೊಬೇಕಂದ್ರೆ ಸಾಧ್ಯ ಇಲ್ಲ. ಆ 10 ಭೋಗ್ಸಿ ಕಳ್ಕೊಳ್ಳೋದ್ರಾಗ ಮತ್ತೆ 100 ಹುಡ್ತಾವ. ಹಿಂಗಾಗಿ ಕರ್ಮಣ ಗಹನೋಗತಿ ಅಂತ ಭಗವಂತ ಅರ್ಜುನ ಹೇಳ್ತಾನೆ ಭಗವದ್ಗೀತೆಯೊಳಗೆ. ವಿತೌಟ್ ಜ್ಞಾನಂ ಕರ್ಮ ಅಕೌಂಟ್ ಕ್ಯಾನಾಟ್ ಬಿ ವೌಂಡ್ ಅಪ್. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನಾಗ್ನಿಯಿಂದ ಮಾತ್ರ ಈ ಕರ್ಮದ ಗಂಟವನ್ನ ನಾಶ ಮಾಡಬಹುದು ನಾವು. ಇಲ್ಲ ಅಂದ್ರೆ ಇದು ಭೋಗ ಕೊಡೋದ ಕರ್ಮ ಫಲ, ಕರ್ಮ ಭೋಗ, ಭೋಗದಿಂದ ಮತ್ತೆ ವಾಸನೆಯಿಂದ ಮತ್ತೆ ಕರ್ಮದಲ್ಲಿ ತತ್ಪರರಾಗೋದು. ಕರ್ಮ ಮಾಡೋದ್ರಿಂದ ಕರ್ಮಫಲದಲ್ಲಿ ವಾಸನೆಯಿಂದ ಮತ್ ಕರ್ಮ. ಹಿಂಗ ಇದ್ರಾಗನ ಈ ಒಂದು ವಿಷಯ ವರ್ತುಲದಲ್ಲಿ ಹೆಂಗ ಒಂದು ಸಿಂಬಳದಾಗ ಬಿದ್ದು ಹುಳ, ಆ ಸಿಂಬಳ ಬಿಟ್ಟು ಬರಾಕ ಎಷ್ಟ ಬದ್ದಾಡಿದ್ರು ಬರಾಕ್ ಆಗುದಿಲ್ಲೋ, ಹಂಗ ಈ ವಿಷಯ ವರ್ತುಲದಲ್ಲಿ ಜೀವಿಗಳು ಸಿಕ್ಕೋತಾರ. ಕರ್ಮ ಮಾಡ್ತಾನೆ, ಕರ್ಮ ಫಲ ಬರ್ತದ. ಬಹಳ ಖುಷಿ ಆಗ್ತದ. ಈ 2 ಎಕರೆ ಹೊಲ ಮಾಡಿದೆ, ಇವತ್ತು ಇಷ್ಟು ಫಲ ಬಂತು, ಇನ್ನೊಂದು 2 ಎಕರೆ ಲಾವಣಿ ಹಾಕೊಂಡು ಇನ್ನಷ್ಟು ಮಾಡ್ತೀನಿ. 4 ಎಕರೆ ಮಾಡಿದ, ಇನ್ನೂ ಫಲ ಬಂತು. 4 ಎಕರೆ ಮಾಡಿದೆ, ಇಷ್ಟು ಫಲ ಬಂತು, ಇನ್ನೊಂದು 2 ಎಕರೆ ಮಾಡ್ತೀನಿ, 6 ಎಕರೆ ಮಾಡ್ತಾನೆ, ಮತ್ತೆ ಹೆಚ್ಚಿಗೆ ಫಲ ಬರ್ತದೆ. ಅದು ಕರ್ಮಫಲದಿಂದ ವಾಸನ ಮತ್ತು ಕರ್ಮ. ಈ ಒಂದು ವಿಷಯ ವರ್ತುಲದಲ್ಲಿ ತಿರುಗ್ತಾನ ಮನುಷ್ಯ. ಅವ ಕೊಳ್ಳುವುದಿಲ್ಲ, ವೇದಾಂತ ಕೊಳ್ಳುವುದಿಲ್ಲ. And therefore I should be interested in permanent solution of samsara. ನನಗೆ ದುಃಖದಿಂದ ಶಾಶ್ವತವಾದಂತ ಪರಿಹಾರ ಬೇಕು, ಟೆಂಪರರಿ ಬೇಡ. ಒಮ್ಮೆ ಊಟ ಮಾಡಿದ್ರೆ ಮತ್ತೆ ಹಸಿವಾಗಿರಬಾರ್ದು. ಇದು ಏನು ಉಣ್ತೇವಿ ಮತ್ತೆ 3 ತಾಸಿಗೆ ಹೊಟ್ಟೆ ಹಸಿತೈತಿ, ಈ ಅನ್ನ ಬೇಡ ನನಗೆ. ಒಮ್ಮೆ ಉಂಡ್ರೆ ಭಗವಂತ, ಒಮ್ಮೆ ಉಂಡ್ರೆ ಮತ್ತೆ ಹಸಿವಾಗಬಾರ್ದು ಅಂತ ಊಟ ಕೊಡು ನನಗೆ. ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ಬೇಕು. ದುಃಖ ನನ್ನ ಸನೇಕ ಬರಬಾರದು. ನಾನು ನೋಡಿದ ದುಃಖನೇ ಹೆದರಿರ್ಬೇಕು. ನನಗೆ ಯಾವಾಗಲೂ ಆನಂದದಲ್ಲಿ ನಾ ಇರಬೇಕು. ದುಃಖದಿಂದ ಬಿಡುಗಡೆ ಆಗ್ಬೇಕು. ಒಂದು ಸ್ವಲ್ಪನೂ ದುಃಖ ಬೇಡ ನನಗೆ ಅಂದ್ರ ದೆನ್ ಅಲೋನ್ ದ ಗುರು ವಿಲ್ ಬಿ ರಿವೀಲ್ಡ್. ಅದು ಯಾರ ಕಡೆ ಐತಿ? ಅದಕ್ಕೆ ಮಂತ್ರ, ಅದಕ್ಕೆ ಔಷಧ, ಅದು ನಿರಾಕಾರ ಬ್ರಹ್ಮನ ಕಡೆ. ಅದು ನಿರಾಕಾರ ಬ್ರಹ್ಮನ ಕಡೆ ತೋರ್ಸಾವ ಯಾರು? ಡಾಕ್ಟರ್ ಯಾರು? ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಡಾಕ್ಟರ್. ಅದಕ್ಕೆ that is why previously they were never teaching Upanishad as a Prashna Upanishad in the public. ಹಿಂಗಿರೋದ್ರಿಂದ ಮೊದಲ ಸಾರ್ವತ್ರಿಕವಾಗಿ 1000 ಮಂದಿನ ಕುಂಡ್ರಿಸಿ ಪ್ರಶ್ನೋಪನಿಷತ್ತನ್ನ ಉಪದೇಶ ಮಾಡ್ತಿದ್ದಿಲ್ಲ ಮೊದಲಿನ ಕಾಲದಾಗ. ಯಾರು ಬಲ್ಲವರು ಅದಾರ, ಮೊದಲಿನ 5-6 ಉಪನಿಷತ್ತು, ಯಾರು ಅಲ್ಲಿ ವೈರಾಗ್ಯ ಅದ, ಯಾರಲ್ಲಿ ವಿವೇಕ ಅದ, ಯಾರಲ್ಲಿ ಸಾಧನ ಚತುಷ್ಟಯಗಳು ಅದಾವ, ಅವ್ರಿಗಷ್ಟೇ ಇದನ್ನ ಹೇಳ್ತಿದ್ರು.
ಗುರುಕುಲದಲ್ಲಿ ಕುಂಡ್ರಿಸಿ ಹೇಳ್ತಿದ್ರು. ಬಿಕಾಸ್ ಇಟ್ ಇಸ್ ಸಪೋಸ್ ಟು ಬಿ ಗಿವನ್ ಟು ದೋಸ್ ಹೂ ಆಸ್ಕ್ ಫಾರ್ ದ್ಯಾಟ್. ಇದನ್ನ ಈ ವಿದ್ಯೆಯನ್ನ ಯಾರಿಗೆ ಕೊಡಬೇಕು ಅಂದ್ರೆ ಯಾರು ಅದನ್ನ ಕೇಳ್ಯಾರ ಅವ್ರಿಗೆ ಕೊಡಬೇಕು. ಇದು ಮಾರಾಟಕ್ಕಿಟ್ಟಂತ ವಿದ್ಯೆ ಅಲ್ಲ. ಇದನ್ನ ಯಾರು ಬೇಕು ಅವರಿಗೆ ಕೊಡುವಂತ ವಿದ್ಯೆ ಅಲ್ಲ. ಒಂದ್ ವೇಳೆ ಕೊಟ್ಟರು ಅವರಿಗೆ ಉಪಯೋಗ ಬೀಳುವುದಿಲ್ಲ, ತಿಳಿಯುವುದೇ ಇಲ್ಲ ಏನ್ ಮಾಡೋದು ಅದರಲ್ಲಿ. ಯಾರು ಅದಕ್ಕಾಗಿ ಹಂಬಲಿಸ್ತಾರೆ, ಅದಕ್ಕಾಗಿ ಪರಿತಪಿಸ್ತಾ ಇದ್ದಾರೆ, ಅಂಥವ್ರನ್ನ ಕೂರಿಸಿ ಅಂಥವ್ರಿಗೇ ಈ ವಿದ್ಯೆ ಕೊಡಬೇಕು. ಪ್ರಶ್ನೋಪನಿಷತ್ ಇನ್ ದ ಪಬ್ಲಿಕ್ ಬಿಕಾಸ್ ಇಟ್ ಈಸ್ ಸಪೋಸ್ಡ್ ಟು ಬಿ ಗಿವನ್ ಟು ದೋಸ್ ಹೂ ಆಸ್ಕ್ ಫಾರ್ ದಟ್. ಯಾರು ಕೇಳ್ತಾರೆ ಅವರಿಗೆ ಕೊಡಬೇಕು ಈ ವಿದ್ಯೆಯನ್ನ. But nowadays people do not know that there is an Upanishad. They don't know that there is such a thing. ಇವತ್ತಿನ ಕಾಲದಾಗ ಇಂಥ ಉಪನಿಷತ್ತಲ್ಲಿ ಇಂಥ ಒಂದು ರಹಸ್ಯವಾದಂಥ ವಿದ್ಯೆ ಐತಿ. ಅದನ್ನು ತಿಳಿಯೋದ್ರಿಂದ ಮರಣದಿಂದ ಬಿಡುಗಡೆ ಆಗ್ತದೆ, ಈ ಹುಟ್ಟು ಸಾವು ಚಕ್ರದಿಂದ ಬಿಡುಗಡೆ ಆಗ್ತದೆ, ಅತ್ಯಂತ ದುಃಖದಿಂದ ನಿವೃತ್ತಿ ಆಗ್ತದೆ. ಇದು ಗೊತ್ತೇ ಇಲ್ಲ, ಈಗಿನ ಮಂದಿಗೆ ಗೊತ್ತೇ ಇಲ್ಲ. Therefore, we have to say such a thing is there. ಅದಕ್ಕೆ ನಾವು ಇಂಥದ್ದೊಂದು ಐತ್ ನೋಡಪ್ಪ ಅಂತ ಹೇಳ್ಬೇಕಾಗೈತಿ ಪಬ್ಲಿಕ್ನಾಗ ಬಂದು. ಚಿನ್ಮಯಾನಂದರು ಬಂದು ಹೇಳಿದ್ರು, ನಮಗ್ ಗೊತ್ತಾಯ್ತು. ಇಲ್ಲ ಅಂದ್ರೆ ಇದು ಬೇಕಂದ್ರೆ ಅವರ ಅಲ್ಲಿ ಬರ್ಬೇಕಾಗಿತ್ತು. ಎಲ್ಲೇ ಋಷಿಕೇಶಕ್ಕೆ ಹರಿದ್ವಾರಕ್ಕೆ ಬರ್ಬೇಕಾಗಿತ್ತು. ಆ ಕಡೆ ಹೋದವ್ರು ಮತ್ತೆ ಈ ಕಡೆ ಬರ್ತಿದ್ದೇ ಇಲ್ಲ. ಅವರು ಅಲ್ಲೇ ಶ್ರವಣ ಮಾಡ್ಕೊಂತ, ಅಲ್ಲೇ ಮನನ ಮಾಡ್ಕೊಂತ, ನಿಧಿಧ್ಯಾಸನ ಮಾಡ್ಕೊಂತ, ಅಲ್ಲೇ ಗಂಗಾ ನದಿ ತಟದಲ್ಲಿ ಇದ್ದು ಆವಿಷ್ಯವನ್ನು ಕಳೆದು ಅಲ್ಲೇ ಅಲ್ಲೇ ಅಂತ್ಯ ಆಗ್ತಿತ್ತು ಅವ್ರದ್ದು. ಮೊದಲು ಹಂಗಿತ್ತು. ಅವ್ರು ಬಂದಿರು ಇಂಥದ್ದು ಒಂದು ಐತ್ರು ನೋಡ್ರಿ ಏನ್ ಮಾಡ್ತಿರೋ ಅಂತ ಹೇಳಕ್ ಬಂದು ಹೇಳಿ ಹೋದ್ರು ಅವತಾರಿಕರು. ಚಿನ್ಮಯಾನಂದ್ರು ಅವತಾರಿಕರು ನನ್ನ ದೃಷ್ಟಿಯೊಳಗೆ. Therefore, we have to say such a thing is there. ಇಂಥದ್ದು ಒಂದು ವಸ್ತು ಐತಪ್ಪ, ನಮ್ಮ ವೇದದಲ್ಲಿ ಇಂಥದ್ದು ಒಂದು ವಸ್ತು ಐತಿ, ಅದು ದುಃಖದಿಂದ ಅತ್ಯಂತಿಕವಾಗಿ ನಿವೃತ್ತಿ ಮಾಡ್ತದೆ, ಜನನ ಮರಣ ಚಕ್ರದಿಂದ ಬಿಡುಗಡೆ ಮಾಡ್ತಾರೆ. ಸಾವಿನ ಭಯ ನಿಮಗೆ ಬರಂಗಿಲ್ಲ, ನೀವು ಅಮರರಾಗ್ತೀರಿ ಅಂದ್ರೆ ನಿಮಗೆ ಸಾವು ಬರಂಗಿಲ್ಲ. ಸಾವು ಬರಂಗಿಲ್ಲ, ಸಾವು ಬರೋದಿಲ್ಲ. ನಿಮ್ಮ ಸನೇ ಕಾಯಂಗಿಲ್ಲ ಅದು ಸಾವು. ಅಂತ ವಿದ್ಯೆ ಇದು. ಹೌದ್ರಿ. Therefore, we have to say such a thing is there, then interested. ಹಂಗಾರೆ ಎಲ್ಲರೂ ಏನ್ ಮಾಡ್ತಾರ, ಮೈಯೆಲ್ಲ ಕಿವಿಯಾಗಿ ಕೇಳ್ತಾರ. ನೋಡ್ರಿ ಸಾಯಂಗಿಲ್ರಿ, ಸಾಯಂಗಿಲ್ಲ. Then let them study more. Therefore, we are making it available. Otherwise, one has to go in search of a guru. ಇಲ್ಲ ಅಂದ್ರೆ ಆ ಗುರು ಎಲ್ಲದಾನಂದ್ರೆ ಋಷಿಕೇಶಕ್ಕೆ ಹೋಗ್ಬೇಕು, ಅವ ಇದ್ದಲ್ಲೇ ಹೋಗ್ಬೇಕಾಗಿತ್ತು. ಈಗ ಹಂಗಲ್ಲ, ಯೂಟ್ಯೂಬಿನ ಮೂಲಕ ನಿಮ್ಮ ಮನೆಗೆ ಬಂದು ಬೆಳಗ್ತೈತಿ ವಿದ್ಯೆ. ಎಷ್ಟು ಮಂದಿ ತಗೋತಿರೋ, ಎಷ್ಟು ಮಂದಿ ಬಿಡ್ತಿರೋ, ನಿಮ್ಮ ಪುಣ್ಯ ಇದ್ರೆ ಸಿಗ್ತದ, ನಿಮ್ಮ ಪಾಪ ಇತ್ತಂದ್ರೆ ಸಿಗುದಿಲ್ಲ. ಅದ್ ಪುಣ್ಯದ ಬಲ ಬಾಳ ಚೆನ್ನಾಗೈತೆ ಅವನ್ಕಿಂತ ರೀ. ಹೌದ್ರಿ. ಆಮೇಲೆ ಮಾಡ್ತೇನ್ರಿ ಬಸವರಾಜ, ಕ್ಲಾಸ್ನಾಗ ಅದೇನಿ. ಆಮೇಲೆ ಏನ್ ನಮ್ಗೆ ಹೆದರಿಕಿಲ್ಲ. ಇನ್ನೊಂದು ಏನಂದ್ರೆ ಇದು ಹೇಳಿದ್ರು ತಿಳಿಯಂಗಿಲ್ಲ, ಅನಧಿಕಾರಿಗಳಿದ್ರ ತಿಳಿಯುದಿಲ್ಲ. ಏನ್ ಬೇಕಾದಂಗ ನೀವು ಬೇಕಾದಂಗ ಹೇಳ್ರಿ ಅವ್ರಿಗೆ, ಮಿಸ್ಗೋದಲ್ಲ. ಮತ್ತೆ ತಿಳಿತೈತಿ ಅಂದ್ರೆ ಅವ್ರಿಗೆ ಬಿಟ್ಟು ಮತ್ತೆ ಬೇರೆ ಯಾರಿಗೆ ಹೇಳ್ಬೇಕ್ರಿ ಈ ವಿದ್ಯೆನ. ಅಂಡ್ ದಟ್ ಈಸ್ ವಾಟ್ ಇಸ್ ದೇ ಸೆಡ್ ಪರಂ ಬ್ರಹ್ಮ ಅನ್ವೇಷಣ. ಅದಕ್ಕೆ ಪರಬ್ರಹ್ಮ ಅನ್ವೇಷಕರಾಗಿದ್ರು ಅವ್ರು 6 ಮಂದಿ. Then look at the last line. ಭಗವಂತಂ ಪಿಪ್ಪಲಂ ಉಪಾಸನ್ನ. ಭಗವಂತನ ಶ್ರೋತ್ರಿಯ ಬ್ರಹ್ಮಟ ಗುರು ಅವರ ದೃಷ್ಟಿಯೊಳಗೆ ಭಗವಂತ ಯಾರು, ಅವ್ರ ಹೆಸರು ಪಿಪ್ಪಲಾದ ಋಷಿಗಳು. ಉಪಸನ್ನ ಅವರ ಸಮೀಪ ಹೋದ್ರು, ಮನೆ ಬಿಟ್ಟು ವೈರಾಗ್ಯತರಾಗಿ ವಿವೇಕ ವೈರಾಗ್ಯಗಳನ್ನು ಇಟ್ಕೊಂಡು ಹೋದ್ರು. ದೇ ಅಪ್ರೋವ್ಡ್ ಭಗವಂತ, ಭಗವಾನ್ ಪಿಪ್ಪಲಾದ, ಇಂಡಿಕೇಟಿಂಗ್ ದ್ಯಾಟ್ ದೇ ಲುಕ್ಡ್ ಅಪಾನ್ ಗುರು ಆಸ್ ಭಗವಾನ್ ಹಿಮ್ಸೆಲ್ಫ್. ಆ ಗುರುವಿಗೆ ಗುರು ಅಂತ ನೋಡ್ಲಿಲ್ಲ ಅವರು. ಗುರು ಇವ ನಮ್ಮಂಗ ಮನುಷ್ಯ ಬಿಡು ಅಂತ ನೋಡ್ಲಿಲ್ಲ ಅವರು. ಅವ್ರೇನ್ ನೋಡಿದ್ರು ಅಂದ್ರ, ಗುರು ಅಲ್ಲ ಇವ, ಪರಮಾತ್ಮನ ಗುರು ಆಕಾರ ತಾಳಿ ಬಂದಾನ, ನನ್ನ ಸಲುವಾಗಿ ಬಂದಾನ.
ಬರ್ಗೋ ಸಾಕ್ಷಾತ್ ನರಾಕೃತಿ ಸಿದ್ಧಾರೂಢರು ದೇವ್ರ, ಚಿನ್ಮಯಾನಂದರು ದೇವ್ರ, ಪರಮಾರ್ಥಾನಂದಪ್ಪ ಅವರು ದೇವ್ರ. ಯಾಕ್ರಿ ಹಿಂಗಂತೀರಿ? ಮನುಷ್ಯರಿಗೆ ಮಾಡಕ್ಕಾಗಂಗಿಲ್ಲ ಈ ಕೆಲಸ, ಮನುಷ್ಯರಿಗೆ ಮಾಡಕ್ಕಾಗಲ್ಲ. ಗುರುಗಳವ್ರು, ದೇವ್ರವ್ರು, ಅವರು ತಾವು ದಾಟಿ ನಮ್ಮನ್ನು ದಾಟ್ಸಕ್ ಬಂದಾರ್ರಿ. ಅವ್ರು ಡೋಣಿ ತಗೊಂಡು ಬಂದಾರ. ನಮ್ಮ ಈ ಸಂಸಾರ ಅನ್ನುವಂತಹ ಈ ಸಮುದ್ರವನ್ನ ದಾಟಿಸ್ಲಿಕ್ಕೆ ದೋಣಿ ತಗೊಂಡು ಬಂದು ಅವ್ರು ನಾವಿಕರಾಗಿ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಾರ. ಮೊದಲು ಅವ್ರು ದಾಟಿರ್ಬೇಕು, ಅಂಥವ್ರ ದಾಟಿಸ್ತಾರ ನಮ್ಮನ್ನು. ಅವನು ಪರಮಾತ್ಮನೇ ಇರ್ತಾನ ಹೊರತು ಪರಮಾತ್ಮ ಒಂದು ಅವತಾರ, ಒಂದು ಡ್ರೆಸ್, ಒಂದು ಅವತಾರ ಆಗಿ ಬಂದಿರ್ತಾನೆ, ಹಾಕೊಂಡು ಒಂದು ಉಪಾಧಿ ತಗೊಂಡು ಬಂದಿರ್ತಾನೆ, ಒಂದು ಶರೀರ ತಗೊಂಡು ಬಂದಿರ್ತಾನೆ. ವಿತ್ ದ್ಯಾಟ್ ರೆವರೆನ್ಷಿಯಲ್ ಆಟಿಟ್ಯೂಡ್ ದೇ ಅಪ್ರೋಚ್ಡ್. ಇಷ್ಟೊಂದು ಭಯ ಭಕ್ತಿ. ದೇರ್ಫೋರ್ ದ ವರ್ಡ್ ಯೂಸ್ಡ್ ಈಸ್ ಭಗವಂತಂ ಪಿಪ್ಪಲಂ. ಭಗವಂತನೇ ಅಂತಾರ ಅವರು. ಭಗವಂತನ ಸ್ವರೂಪ ಅಲ್ಲ, ಮತ್ತು ಭಗವಂತನೇ. ಪಿಪ್ಪಲಾದ ಈಸ್ ದ ನೇಮ್ ಆಫ್ ದ ಗುರು. ಅವರ ಹೆಸರೇನ್ರಿ? ಗುರುಗಳ ಹೆಸರು ಪಿಪ್ಪಲಾದ ಋಷಿ. ದ ಋಷಿ ಉಪಸನ್ನ, ದೇ ಅಪ್ರೂವ್ಡ್. ಆ ಋಷಿಯನ್ನ ಭೇಟಿ ಆಗ್ತಾರೆ ಇವ್ರು ಹೋಗಿ. ದೇ ಡಿಡೆಂಟ್ ಸೆಂಡ್ ಎ ಕಾರ್ ಆರ್ ಇನ್ವೈಟೆಡ್ ಹಿಮ್ ಹೋಮ್. ಅವ್ರ ಕಾರ್ ಕಳಿಸಿ ಗುರುಗಳಿಗೆ ಮನೆಗೆ ಬರ್ರಿ ಅಂತ ಕರ್ಕೊಂಡು ಹೋಗ ಕಾರ್ ಕಳಿಸ್ಲಿಲ್ಲ ಅವರು. ದೇ ವೆಂಟ್ ಟು ದ ಗುರು. ಅಂಡ್ ಹೌ ಡಿಡ್ ದೇ ಅಪ್ರೋಚ್ ದ ಗುರು? ಹೆಂಗ್ ಹೋದ್ರು ಗುರುಗಳ ಕಡೆ ಅವರು? ಕೇರ್ ಆಫ್ ಮುಂಡಕದ ಸೇಮ್ ವರ್ಡ್ ಈಸ್ ಯೂಸ್ಡ್ ಹಿಯರ್ ಆಲ್ಸೋ. ಸಮಿತ್ ಪಾಣಿ. ಮುಂಡಕ ಉಪನಿಷತ್ತಿನ ಮಂತ್ರ ಹೇಳಿದಲ್ಲ, ಸಮಿತ್ ಪಾಣಿಯಾಗಿ ಶ್ರೋತ್ರಿಯ ಪರಮಷ್ಠ ಗುರು ಕಡೆ ಹೋಗ್ಬೇಕಾದ್ರೆ ಖಾಲಿ ಕೈಲಿ ಹೋಗ್ಲಿಲ್ಲ. ಪಾಣಿ ಅಂದ್ರೆ ಕೈ, ಸಮಿತ್ ಹಿಡ್ಕೊಂಡು ಹೋದ್ರು ಕೈ ಒಳಗ. ಸಮಿತ್ ಈಸ್ ದ ಫ್ಯೂಯಲ್ ಯೂಸ್ಡ್ ಫಾರ್ ಡೂಯಿಂಗ್ ಯಾಗ ಇನ್ ದಿ ಗುರುಕುಲಂ. ಗುರುಕುಲದಲ್ಲಿ ಆ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಉಪಯೋಗ ಆಗುವಂತ, ಸುಡುವಂತ ಹಳ್ಳಿ ಕಟ್ಟಿಗೆ ಮೊದಲಾದಂಥ ಏನು ದ್ರವ್ಯಗಳನ್ನ ಆ ಯಜ್ಞದಲ್ಲಿ ಹಾಕ್ತಾರ, ಅವನ್ನ ತಗೊಂಡು ಹೋದ್ರು ಅಂತ. ಅಂದ್ರೆ ಏನು, ಗುರುಗಳಿಗೆ ಏನು ಬೇಕಾಗ್ತದ ಅದನ್ನ ತಗೊಂಡು ಹೋಗ್ರಿ ಅಂತ ಇಷ್ಟ ಅದ ಅರ್ಥ. ನೀವು ಹಳ್ಳಿ ಕಟ್ಟಿಗೆ ತಗೊಂಡು ಹೋಗ್ತಿರೋ? ಅವ್ರಿಗೆ ಏನ್ ಬೇಕಾಗ್ತದ ಅಂತ ಅಲ್ಲಿ ಅವರು ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು, ಅವ್ರಿಗೆ ಹಳ್ಳಿ ಕಟ್ಟಿಗೆ ಒಯ್ತಿದ್ರು. ಇವಾಗ ಹೆಣ್ಣು ದಕ್ಷಿಣ ಒಯ್ಬೇಕ್ರಿ. ನಮ್ ಗುರುಗಳು ಯಜ್ಞನೇ ಮಾಡಂಗಿಲ್ರಿ. ಕಳ್ಸಕ್ರಿ ಒಯ್ರಿ, ಹಣ್ಣು ಒಯ್ರಿ. ರೊಕ್ಕ ಅಂತೂ ಒಯ್ಬೇಡ್ರಿ, ರೊಕ್ಕ ಮುಟ್ಟಬಾರ್ದಂತ ಐತಿ. ಅವ್ರು ರೊಕ್ಕ ಕೊಡಬಾರ್ದು ಖರೇದ ಗುರುಗಳಿಗೆ. ನಾವು ಅವ್ರನ್ನ ಹಾದಿ ತಪ್ಪಿಸ್ತೀವಿ. ಅವ್ರ ರೊಕ್ಕ ಮುಟ್ಟಿದ್ರೆ ಅವ್ರ ಪ್ರಾಯಶ್ಚಿತ್ತ ಮಾಡ್ಬೇಕಂತದ ಅವ್ರಿಗೆ. ಇರ್ಲಿ, ಆದ್ರೂ ಈಗ ನಡೆದು ಬಿಟ್ಟದ. ಹ್ಯಾಪಿ ಬರ್ತಡೇ ಅಂತ ಹೆಂಗ್ ನಡೆದದ ಹಂಗ ಇದು ಒಂದು ನಡೆದು ಬಿಟ್ಟೈತಿ. ನಡೆಸ್ರಿ. ಕಾಲ ಬದಲಾವಣೆ ರೀ. They often conduct homa, especially the homa called ಆವಹಂತಿ ಹೋಮ. ಅವರು ಗುರುಕುಲದಲ್ಲಿ ಗುರುಗಳು ಆವಹಂತಿ ಹೋಮ ಅಂತ ಒಂದು ಹೋಮ ಮಾಡ್ತಾರೆ. ಮಲಡಿಹಳ್ಳಿ ಹಜ್ಜರ ಹಣ್ಣು ಒಯ್ದ್ ಕೊಟ್ರೆ ಒಂದ್ ಪುಟ್ಟಿ ಒಳಗ ಹಣ್ಣು ಹಾಕ್ಬಿಡೋರು. ಬರ್ತಿ ಹಣ್ಣು ಬಂದಿರವು ಎಲ್ಲ ಒಯ್ದು ಸಣ್ಣ ಮಕ್ಳಿಗೆ ಎಲ್ಲಾರು ತಗೊಂಡ್ರಿ ಅಂತ ಹಣ್ಣು ಹಂಚಾರ ಅವ್ರು ಇದ್ರ ಮಠದೊಳಗ್ರಿ. ಅದ ಹೌದು. ರಾಘವೇಂದ್ರ ಸ್ವಾಮೀಜಿ ಏನ್ರಿ? ಹೌದ್ರಿ ಅಜ್ಜರ, ಹೌದ್ರಿ. ಹಾ ಹೌದು, ನಾನು ಹೋಗಿದ್ದೇನೆ ಅವ್ರ ಕೈಯಾಗ ಒಂದ್ ತಿಂಗಳಿದ್ದು ಬಂದೆ ನಾನು. ಹೌದ್ರಿ ಅಜ್ಜರ, ಹೌದ್ರಿ. 85ನೇ ಇಸ್ವಿ. ಸಣ್ಣ ಮಕ್ಳು ಇದ್ದಂಗಿರೋರು ನೋಡ್ರಿ ಅಜ್ಜರ. ಹೌದೌದು. ಅವಾಗ 97 ವಯಸ್ಸಿದ್ವು. ಬೆಳೆ ಹಾಕ್ಬಿಟ್ಟು ಬೆಳೆ ಶರ್ಟ್ ಯೋಗ ಕಲಿಸ್ತಿದ್ರು ನಮ್ಗೆ. ಒಂದ್ ತಿಂಗಳ ಅಕ್ಟೋಬರ್ 2ರಿಂದ ಅಕ್ಟೋಬರ್ 30ರವರೆಗೆ ಒಂದ್ ತಿಂಗಳ ಕ್ಯಾಂಪ್ ಇರ್ತಿತ್ರಿ ಅಲ್ಲೇ ಪ್ರತಿ ವರ್ಷ. ಅಕ್ಟೋಬರ್ 4ರಿಂದ 25-26 ತನಕ ಇರೋದ್ರಿ. 21 ದಿವಸ ಇರೋದು, 21 ದಿವಸ. ಹೌದೌದು, ಅವಾಗ ಹೋಗ್ಯ ನೋಡ್ರಿ ನಾ. ಈಗ ಸದ್ಗುರು ಸದ್ಗುರು ರೀ, ಈಗ ಸದ್ಗುರು ತದಲ್ರಿ ಜಗ್ಗಿ ವಾಸುದೇವ್ ಅವ್ರ ಗುರುನು ಅವ್ರೇ ಅಂತ್ರಿ, ಮಲ್ಲಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು. ಇರ್ಬೇಕು. ನಾನು ಅವ್ರಿಗೆ ಸ್ವಾಮೀಜಿಗೆ ತಿರುಕ ಅಂತ ಅವ್ರ ಹೆಸರ್ರಿ. ಅವ್ರದ್ದು ಅವ್ರೆಲ್ಲ ಬುಕ್ಗೆ ಅಂಕಿತನಾಮ ತಿರುಕ ಅಂತ ಹಾಕೊಂಡಾರ. ಹೌದ್ರಿ, ಕಾವ್ಯನಾಮ ತಿರುಕ. ಸೊ
ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿನೂ ಹೋರಾಟ ಮಾಡ್ಯಾರ ಅವ್ರು. ಎಲ್ಲ ಸ್ಟೋರಿ ಕೇಳಿ ಎಲ್ಲ ಕೇಳಿ ಒಂದ್ಸಲ ಹೋಗಿ ನಾನು ಏನ್ ಕೇಳಿದೆ ಅಂದ್ರ, ಅವಾಗ ನನಗೆ 31 ವಯಸ್ಸ ಅವ್ರ ಕಡೆ ಹೋದಾಗ ನಾ ಕೇಳಿದ ಪ್ರಶ್ನೆ ಏನದ, ಅಪೋರ ನೀವು ದೇವ್ರನ್ನ ನೋಡಿರೇನ್ರಿ ಅಂತ ಕೇಳಿದೆ. ಸುಮ್ಮ ಇದ್ರು ಅವ್ರು. ಆಮೇಲೆ ಎರಡನೇ ಪ್ರಶ್ನೆ ಏನು, ನೀವು ದೇವ್ರು ನೋಡಿದ್ರೆ ನನಗೆ ತೋರಿಸ್ತೀರಿ ಏನ್ರಿ ಅಂತ ಕೇಳಿದೆ, ಎರಡನೇ ಪ್ರಶ್ನೆ. ಜನ ಅವ್ರು ಏನಂದ್ರು, ನೀ ನನ್ನ ಶಿಷ್ಯ ಅಲ್ಲ, ನಿನ್ ಗುರು ಬೇರೆ ಅದನ್ನ ಹೋಗಂದ್ರು. ಇವ್ರು ನನಗೆ ಹೇಳಿಲ್ಲಪ್ಪ, ದುಃಖ ಆಗಿ ಬಂತು ನನಗೆ. ನೀನ್ ನನ್ನ ಶಿಷ್ಯ ಅಲ್ಲ, ನಿನ್ ಗುರು ಬೇರೆ ಅದನ್ನ ಹೋಗು ಅಂದ್ರು. ಸೇಮ್ ಈ ಮಾತು ನನಗೆ ನೆನಪದ ನೋಡ್ರಿ. ಇನ್ನು ಅವತ್ತಿನ ದಿವಸ ವೆಸ್ಟ್ ಇಂಡೀಸ್ ವರ್ಸಸ್ ಮ್ಯಾಚ್ ನಡೆದಿತ್ತು, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸು. ಪಾಕಿಸ್ತಾನಕ್ಕೆ ಲಾಸ್ಟ್ ಓವರ್ನಾಗ ಲಾಸ್ಟ್ ಬಾಲಿಗೆ 6 ರನ್ ಬೇಕಾಗಿತ್ತು. ಇವ ಏನದ ಲಾಸ್ಟ್ ಲೆಫ್ಟ್ ಹ್ಯಾಂಡ್ ಬೌಲರ್ ಅದ ನೋಡ್ರಿ, ಬೌಲರ್ ಅವ 6 ಮಾಡ್ತಿದ್ದ ನೋಡ್ರಿ. ಅವತ್ತಿನ ದಿವಸ ಪ್ರಶ್ನೆ ಕೇಳಿದ್ದ ನೆನಪೈತ್ ನಮಗೆ. ಪಾಕಿಸ್ತಾನದ ಹೆಸರು ಏನಾಯ್ತು, ಅವನ ಹೆಸರು ವಾಸಿಮ್ ಏನ್ರಿ? ವಾಸಿಮ್ ಅಕ್ರಮ್ ಏನ್ರಿ? ವಾಸಿಮ್ ಅಕ್ರಮ್. ಲಾಸ್ಟ್ ಬಾಲ್ 6 ಹೊಡೆದು ನಮ್ಮ ಅವ್ರ ಪಾಕಿಸ್ತಾನ ಗೆದ್ದಿತ್ತು ಅವತ್ತು. ನಿನಗೆ ನಾನು ಗುರು ಅಲ್ಲ ಅಂತ ಹೇಳ್ಬಿಟ್ರು. ಅದು ಹೆಂಗ್ ಗೊತ್ತಾಯ್ತು ಅವ್ರಿಗೆ ಗೊತ್ತಾ, ನಮಗೆಲ್ಲ ಅಂಥವೆಲ್ಲ ಗೊತ್ತಾಗಂಗಿಲ್ಲ. ನಮ್ ಬರೀ ಶಾಸ್ತ್ರ ಇದು ಹಿಂಗದಪ್ಪ ಹಿಂಗದ ಇಷ್ಟ ಹೇಳೋರು ನಾವು. ನಮ್ಗೆ ಯಾವ ಸಗುಣ ಉಪಾಸನೆ ಮಾಡಿಲ್ಲ ನಾವು, ಸಗುಣ ಉಪಾಸಕರಿದ್ರು ಅವರು. ಅವ್ರಿಗೆಲ್ಲ ಗೊತ್ತಾಗ್ತಿತ್ತು. ಹೆಂಗ ಒಬ್ಬ ಬಸ್ ಡ್ರೈವರ್ಗ ಆ ಕನ್ನಡಿಯಾಗ ಯಾರು ಎದುರಿ ಬರ್ತಾರೆ ಹೆಂಗೆ ಗೊತ್ತಾಗ್ತದ, ಹಂಗೆ ಯಾರು ಎದುರು ನಿಂತ್ರಂದ್ರೆ ಅವ್ರು ಸ್ಕ್ರೀನಿಂಗ್ ಮಾಡಿಬಿಡ್ತಾರ ಅವ್ರನ್ನ. ಏನ್ರಿ ಸಗುಣ ಉಪಾಸನೆ ಬಲ ಅದು. ಅವ್ರು ಅಂದ್ರು ನೋಡಿ, ಈ ಮಾತು ನನಗೆ ಅಂದ್ರು. ಇರ್ಲಿ, ದ ಹೋಮ ಕಾಲ್ಡ್ ಆವಹಂತಿ ಹೋಮ ಮಾಡ್ತಾರ್ರಿ. ಯೂಶುವಲಿ ಗುರುಕುಲದಲ್ಲಿ ಆವಹಂತಿ ಹೋಮ ಮಾಡ್ತಾರೆ. ವಿಚ್ ಈಸ್ ಮೆಂಟ್ ಫಾರ್ ಕಾರ್ಯಕಾರಣ ಸಂಗತ್ಯ ಯೋಗ್ಯತಾ, ಫಾರ್ ಫಿಟ್ನೆಸ್ ಆಫ್ ದ ಬಾಡಿ ಮೈಂಡ್ ಸೆನ್ಸ್ ಕಾಂಪ್ಲೆಕ್ಸ್, ಅಂತಃಕರಣ ಶುದ್ಧಿ, ಜ್ಞಾನಂ. ಫಾರ್ ಆಲ್ ಆಫ್ ದೆಮ್ ಆವಹಂತಿ ಹೋಮ ಈಸ್ ಎ ಗ್ರೇಟ್ ಹೋಮ ವಿಚ್ ವಿ ಸಾ ಇನ್ ದ ಉಪನಿಷತ್. ಆವಹಂತಿ ಹೋಮ ಅಂತ ಮಾಡ್ತಾರೆ. ಆ ಆವಹಂತಿ ಹೋಮ ಮಾಡೋದ್ರಿಂದ ಏನ್ ಲಾಭ ಅದ ಅಂದ್ರೆ, ಜ್ಞಾನ ಯೋಗ್ಯತಾ ಪ್ರಾಪ್ತಿ ಆಗ್ತದ್ರಿ. ಮನದೋಷ ವಿಕ್ಷೇಪ ದೋಷಗಳ ನಿವೃತ್ತಿ ಆಕ್ಕವ. ಆ ಯಜ್ಞ ಯಾಗವನ್ನ ಗುರುಕುಲದಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಬಂದಂತ ಶಿಷ್ಯರು ಬೇಗನೆ ಅಧಿಕಾರಿಗಳೇ ಆಗ್ಲಿ ಅಂತ ತಿಳ್ಕೊಂಡು ಆ ಯಜ್ಞವನ್ನ ಮಾಡ್ತಾರ. ಆ ಯಜ್ಞದಲ್ಲಿ ಬೇಕಾಗುವಂತ ಹವಿಸ್ಸುಗಳಿಗೆ ಹಳ್ಳಿ ಕಟ್ಟಿಗೆ, ತುಪ್ಪ ಮುಂತಾದ ಪದಾರ್ಥಗಳಿಗೆ ಹವಿಸ್ಸುಗಳಂತಾರ. ಅವಕ್ಕೆ ಏನಂತಾರ, ಸಮಿತ್ತು ಅಂತ. ಸಮಿತ್ ಪಾಣಿ ಅವನ್ನ ತೆಗೆದುಕೊಂಡು ಹೋಗ್ತಿದ್ರು. ಈ ಆವಹಂತಿ ಹೋಮವನ್ನ ನಾವು ಅಭ್ಯಾಸ ಮಾಡೇವಿ. ಯಾರಿಗಾದ್ರು ನೆನಪೈತೇನು, ಎಲ್ಲಿ ಮಾಡೇವಿ? ಕೇರ್ ಆಫ್ ತೈತ್ತರೀಯ ಉಪನಿಷತ್. ತೈತ್ತರೀಯ ಉಪನಿಷತ್ತಾಗ ಹೇಳೇನಿ ನಾವು. ಇಟ್ ಇಸ್ ಎ ಸ್ಪಿರಿಚುವಲ್ ರಿಚುವಲ್ ಪ್ರಾಕ್ಟಿಸ್ಡ್ ಇನ್ ಗುರುಕುಲಂ. ಗುರುಕುಲದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ, ಆವಂತಿ ಹೋಮ. ಅಂಡ್ ದೇರ್ ಫೋರ್ ಶಿಷ್ಯ ಟೇಕ್ ದ ಟ್ವಿಗ್ಸ್ ಆಸ್ ಎ ಫ್ಯೂಯಲ್ ಫಾರ್ ದಿ ಹೋಮ. ಆ ಹೋಮಕ್ಕೆ ಬೇಕಾಗುವಂತ ಆ ಕಟ್ಟಿಗೆ ತುಂಡು ತೆಗೆದುಕೊಂಡು ಹೋಗ್ತಾನೆ ಶಿಷ್ಯರು, 6 ಮಂದಿ. ಸೊ ಸಮಿತ್ ಪಾಣ್ಯ ವಿಚ್ ರಿಪ್ರೆಸೆಂಟ್ ದ ಆಫರಿಂಗ್ ಟು ದ ಗುರು ಆಸ್ ಶ್ರದ್ಧಾ ಅಂಡ್ ಭಕ್ತಿ. ಶ್ರದ್ಧಾ ಭಕ್ತಿಯನ್ನು ತೋರಿಸ್ಲಿಕ್ಕೆ ನಾವು ಸಮಿತ್ ಪಾಣಿಯಾಗಿ ಹೋಗ್ಬೇಕು. ಅಂದ್ರೆ ಸಮಿತ್ ಪಾಣಿಯಾಗಿ ಬಂದಾನಂದ್ರೆ ಅವನಲ್ಲಿ ಶ್ರದ್ಧಾ ಅದ, ವೇದದಲ್ಲಿ ಶ್ರದ್ಧಾ ಅದ, ಗುರುವಿನಲ್ಲಿ ಭಕ್ತಿ ಅದ. ಇನ್ನೊಂದು 2 ನಿಮಿಷ ಆಗ್ತದ, ಮುಗಿಸ್ತೇನೆ. ಸ್ವಲ್ಪ ಲೇಟ್ ಆಗ್ತದ ಆಗ್ಲಿ. ಅಂಡ್ ವಾಟ್ ವಾಸ್ ದೇರ್ ಹೋಪ್? ಅವ್ರದ್ದೇನು ಒಂದು ಆಕಾಂಕ್ಷೆ ಇತ್ತು, ಆಶೆ ಇತ್ತು ಅಂದ್ರೆ, ಏಷಃ ವೈ ತತ್ಸರ್ವಂ ವಾಕ್ಷ್ಯತಿ. ಏನ್ ಹಿಂಗಂದ್ರೆ, ಹೋಪ್ಫುಲಿ ವಿಲ್ ಗೆಟ್ ಗುರು ಹೂ ನೋಸ್ ದ ಆನ್ಸರ್ ಟು ಅವರ್ ಕ್ವಶನ್. ನಮ್ಮಲ್ಲಿ ಇದ್ದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ನಮಗ ಸಿಗತಾನ ಅನ್ನುವಂತ ಭರವಸೆಯಿಂದ ಹೋಗ್ಬೇಕು. ಅಂಡ್ ಯು ವಿಲ್ ಫೈಂಡ್ ಸಮಟೈಮ್ಸ್ ಇನ್ ಚಾಂದೋಗ್ಯ or Brihadaranyaka, some disciples will go to Gurukula and they say he will be well known and popularly known, and they will ask a question. If a guru doesn't know the answer, he will not bluff anything. ನೋಡ್ರಿ, ಕರೆಕ್ಟ್ ಗೊತ್ತಿದ್ದ ಗುರುಗಳ ಹತ್ರನ ಹೋಗ್ಬೇಕಂತ ಏನ್ ನೇಮಿಲ್ಲ.
ಯಾಕಂದ್ರೆ ಗುರುಗಳನ್ನ ಆರಿಸೋದು ಗೊತ್ತಾಗಬೇಕಲ್ಲ. ಗೊತ್ತಿದ್ದವ್ರು ಕರೆಕ್ಟ್ ಗುರುಗಳನ್ನ ಆರಿಸ್ತಾರೆ. ಹೆಂಗೆ ಆರಿಸ್ಬೇಕ್ರಿ ಗುರುಗಳನ್ನ ಅಂತ ಹೇಳಿದ್ದೆ ನಾನು. ಹೆಂಗೆ ಆರಿಸ್ಬೇಕು ಗುರುಗಳನ್ನ? ನೀರು ಕುಡಿಬೇಕಾದ್ರೆ ಸೋಸಿ ಕುಡಿಬೇಕು. ಗುರುವಿನ ಯಾರು ಬೇಕು ಅವರ ಗುರುಗಳೇನ? ಯೂಟ್ಯೂಬ್ನಾಗ ಹಾಕಾರ ಅವ್ರ ಗುರುಗಳೇನ? ಗುರುಗಳ ಯಾವ ಗುರುಗಳ ಮಾತು ಕೇಳ್ಬೇಕ್ರಿ? ಶ್ರೋತ್ರಿಯ ಬ್ರಹ್ಮನಿಷ್ಠ ಯಾರು ಅವ್ರ ಗುರುಗಳ ಕಡೆ ಅಭ್ಯಾಸ ಮಾಡ್ಯಾರ? ಅವ್ರ ಗುರುಗಳು ಎಲ್ಲಿ ಅಭ್ಯಾಸ ಮಾಡ್ಯಾರ? ಆ ಗುರುಗಳು ನಮ್ಮ ಪರಂಪರೆಯಾಗ ಅದಾರೇನು? ಆ ಪರಂಪರೆಯಾಗ ಇದ್ದಂತ ಗುರುಗಳ ಹತ್ರ ವೇದಾಂತ ಹೇಳುವಂತ ಗುರುಗಳಲ್ಲೇ ಹೋಗಬೇಕು. ನ್ಯಾಯ, ವೈಶೇಷಿಕ, ಸಾಂಖ್ಯ, ಪೂರ್ವ ಮೀಮಾಂಸಕ್ಕೆ ಹೋದ್ರಿ ಏನ್ ಮಾಡ್ತೀರಿ? ಸಿಕ್ಕೋತೀರಿ. ಚಾರ್ವಾಕ ಕಡೆ ಹೋದ್ರಿ ಏನ್ ಮಾಡೋರು ನೀವು? ಜೈನ ಬೌದ್ಧ ಧರ್ಮಕ್ಕೆ ಹೋಗಿ ನೀವು ಕೇಳಿದ್ರಂದ್ರೆ ನಿಮ್ದು ಹಾದಿ ತಪ್ತಲ್ಲ. ಆ ಪರಂಪರೆ ಅಲ್ಲಲ್ಲ ನಮ್ಮದದು. ಅಲ್ಲಿ ಹೋಗಿ ಕೇಳಿದ್ರೆ ಅವ್ರದ ಖರೆ ಅನ್ನಿಸ್ತದೆ, ಅವ್ರದ ಖರೆ ಅನ್ನಿಸ್ತದೆ. ಅವ್ರು ಏನ ಬೇಕಂತ ಮಾಡಿಲ್ಲ ತಪ್ಪ. ಅವರು ಇದ ಅನ್ವೇಷಣೆಗೆ ಹೊಂಟಾರ. ವೇದ ಪ್ರಮಾಣವನ್ನ ಬಿಟ್ಟಾರ. ತಮ್ಮ ಬುದ್ಧಿಗೆ ಪ್ರಮಾಣ ಕೊಟ್ಟಾರ ಅವರು. ನಮ್ಮ ಬುದ್ಧಿ ಏನಂತದ ಖರೆ ಅನಿಸ್ತದ ಅದಕ್ಕೆ ಹೂ ಅನ್ನೋದು ಅಂತಾರ. ಅವ್ರದ್ದು ಏನ್ ತಪ್ಪಿಲ್ಲ. ನಮ್ಮ ಬುದ್ಧಿ ಇದು ಸಮ ಇಲ್ಲ. ಒಮ್ಮೆ ಒಂದು ನಮೂನೆ ಇದ್ರೆ ಇನ್ನೊಂದು ನಮೂನೆ ಇರ್ತದೆ ಇದು ಬುದ್ಧಿ. ಬುದ್ಧಿಯಲ್ಲಿ ಅನೇಕ ದೋಷಗಳದಾವು. ಆ ಬುದ್ಧಿ ಹೇಳಿದ್ರೆ ಕೇಳಿದ್ ಬಂದ್ರೆ ದೋಷದ ಯುಕ್ತ ನಿರ್ಣಯಗಳಾಕಾವ ನಮ್ಮ ಕಡೆ. ಅದಕ್ಕ ಲೌಕಿಕ ವಿಷಯಗಳಿಗೆ ಪ್ರಮಾಣ ಕೊಟ್ಟಾನ, ಅವನ ಕೊಟ್ಟಾನ. 5 ಇಂದ್ರಿಯಗಳನ್ನ, ಕಣ್ಣು, ಕಿವಿ, ಮೂಗು, 4 ಚರ್ಮ ಅವನು ಬಳಸಿಕೊಡ್ರಿ. ಲೌಕಿಕ ವ್ಯವಹಾರ ಮಾಡ್ಕೊಡ್ರಿ. ವೈದಿಕ ವ್ಯವಹಾರ ಪರಮಾತ್ಮನನ್ನು ಕಾಣುವಲ್ಲಿ ಇವು ಕಡಿಮೆ ಬೀಳ್ತಾವೆ. ಆಮೇಲೆ ಇವ್ ಗುರುಗಳು ಹೆಂಗಿದ್ರು ಅಂತಂದ್ರೆ, ನೀವು ಹೋಗಿ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಅವ್ರಿಗೆ ವಿಷಯ, ಅವ್ರಿಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಅವರು ಪ್ರಾಮಾಣಿಕವಾಗಿ. ಈಗಿನವ್ರ ಗತೆ ನಾವು ಗೊತ್ತಿಲ್ಲ ಅಂದ್ರೆ ನಮ್ ಕಿಮ್ಮತ್ ಕಮ್ಮಿ ಆಗ್ತದ ಅಂತಿದ್ದಿಲ್ಲ ಅವರು. ಅಥವಾ ಏನಾದರೂ ಒಂದು ತಪ್ಪು ಉತ್ತರ ಕೊಟ್ಟು ಕಳಿಸ್ತಿದ್ದಿಲ್ಲ. ನಾನು ಒಬ್ಬರು ಗುರುಗಳ ಕಡೆ ಹೋಗಿದ್ದೆ. ಬಹಳ ಅವ್ರ ಮ್ಯಾಗ ಶ್ರದ್ಧಾ ಭಕ್ತಿ ಇಟ್ಕೊಂಡ ಹೋಗಿದ್ದೆ. ಇಲ್ಲೇ ಹುಬ್ಬಳ್ಳಿಯಾಗನ ಹೋಗಿದ್ದೆ. ಅವರು ಪರಂಪರೆಯಾಗಿದ್ದ ಗುರುಗಳ. ಆದ್ರೆ ಅವ್ರದ್ದೇನು ಅಂತಂದ್ರೆ, ಅವ್ರದ್ದೇನಪ್ಪಾ ಅಂತಂದ್ರೆ, ನಾ ಹೋಗುತ್ತಲೇ ನೀ ಮೊದಲು ಯಾರು ಶಿಷ್ಯ ಆಗಿದ್ದಿ ಅಂತ ಕೇಳಿದ್ರು. ಇಲ್ರಿ ನಾನು ಹಿಂಗಿಂಗ ನಾನು ಚಿನ್ಮಯ ಮಿಷನ್ ಆರ್ಷ ವಿದ್ಯಾಪೀಠದಾಗ ಹೋಗ್ತಿದ್ದೆ ಅಂತ ಹೇಳಿದೆ. ಯಾವಾಗ ನಾನು ಅಲ್ಲಿ ಹೋಗಿದ್ದೆ ಅಂತ ಹೇಳಿದೆ, ಅಬ್ಬಾ ಅವ್ರಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ನನಗೆ ಹಿಂಗೆ ಪ್ರಶ್ನೆ ಕೆಳಗತ್ರು ಎಲ್ಲದಕ್ಕೂ ಉತ್ತರ ಕೊಡ್ಕೊಂತ ಹೋದೆ. ಎಲ್ಲೇ ನಾನು ಒಂದ್ ಕಡೆ ನಿಂತೆ, ಅವಾಗ ಭಯಕ್ಕೆ ಹತ್ತರು. ಇದ ಮಾಡಿ ಏನೋ ಅಭ್ಯಾಸ ನೀ. ನಾ ಹೋಗೇನೆ ಅವ್ರಿಗೆ ಗೌರವ ಸೂಚಕವಾಗಿ ಅವ್ರಿಗೆ ನಮಸ್ಕಾರ ಮಾಡಿ ಏನೋ ಒಂದು ದಕ್ಷಿಣ ಕೊಟ್ಟು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಂಡು ಬರ್ಬೇಕಂತ ಹೋಗೇನಿ. ನನಗೆ ಎಲ್ಲ ಬರದ ಬೈದು ಕಳಿಸ್ಬಿಟ್ರು. ಏನ್ ಮಾಡ್ಬೇಕ್ರಿ ಅಂಥವ್ರ ಹತ್ರ ಹೋಗ್ಬೇಕಾ? ಪರಂಪರೆ ಆಗಿದ್ದವ್ರ, ಮತ್ತು ಇದ ಸಿದ್ಧ ಆಡೋಣ ಪರಂಪರೆ ಆಗಿದ್ದವ್ರ. ಅಲ್ಲ ಅವ್ರಿಗೆ ಇವ್ರು ಸಾರು ಬಾಳ ಹತ್ತಂತ ಅದಕ್ಕೆ ಹಂಗ ಮಾಡ್ಯಾರ ತೋರಿ ಅವ್ರು. ಇಲ್ಲ, ಕೆಲವು ಮಂದಿ ಸೇರುವುದಿಲ್ಲ. ಈಗ ನೀವು ಗೃಹಸ್ಥರಾಗಿ ಇಷ್ಟು ಅಭ್ಯಾಸ ಮಾಡಿರಿ ಅಂದ್ರೆ ಸೇರುವುದಿಲ್ಲ. ನಿಮಗೆ ಕಾಂಪಿಟೇಟಿವ್ ಮನೋಭಾವನೆ ಇರ್ತದೆ. ಅದರಿ ಅದಕ್ಕೆ ಅವ್ರು ಅವ್ರು ಸನ್ಯಾಸಿಗಳು, ನಾವು ಗೃಹಸ್ಥರು, ನೀವು ಇಷ್ಟೆಲ್ಲ ಅಭ್ಯಾಸ ಮಾಡಿ ಅವ್ರಿಗೆ ಏನಾತ ಏನೋ ಇವನ್ಗ ಅಪಮಾನ ಮಾಡಿ ಕಳಿಸ್ಬೇಕನ್ನೋ ಒಂದು ಬುದ್ಧಿ ಬಂತ ಅವ್ರಿಗೆ. ಮತ್ತೆ ಇಂಥವ್ರು ಇರ್ತಾರ. ಅದು ಏನದ ಪರಂಪರೆ ದೋಷ ಅಲ್ಲ, ಅದು ಗುರುವಿನ ದೋಷ. ಅದು ಆ ಗುರುವಿನ ದೋಷ ಎಣ್ಸಕ್ ಹೋಗ್ಬಾರ್ದು ನಾವು. ಅವ್ರಿಗೆ ಒಂದು ನಮಸ್ಕಾರ ಹೊಡೆದ್ ಬಿಟ್ಟೆ ಖಲಾಸ್ ಲಾಸ್ಟಿಗೆ. The Guru, if he doesn't know, he will say, I also don't know. ನನಗೂ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಗೊತ್ತಿದ್ರೆ ಉತ್ತರ ಹೇಳ್ತಾರ, ಗೊತ್ತಿಲ್ಲ ಅಂದ್ರೆ ಹೇಳುದಿಲ್ಲ. ಕೆಲವು ಮಂದಿ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಾರ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಕೊಂತ ಹೋಗ್ತಾರ ನಮ್. ಅಂಡ್ ಲೆಟ್ ಅಸ್ ಆಲ್ ಟುಗೆದರ್ ಟು ಅನದರ್ ಗುರು. ನೋಡಪ್ಪ, ನನಗೆ ಗೊತ್ತಿದ್ರೆ ನಾ ಹೇಳ್ತೇನೆ, ನನಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಗುರುಗಳ ಕಡೆ ಕರ್ಕೊಂಡು ಹೋಗ್ತೇನೆ, ಅವ್ರ ಕಡೆನೇ ಹೇಳಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಹಿ ವಿಲ್ ಜಾಯಿನ್ ಅದರ್ಸ್. ಅದ್ ಸರಿ ರೀ.
ವೈಶ್ವಾನರ ವಿದ್ಯಾ ಇನ್ ಚಾಂದೋಗ್ಯ ದ ಸ್ಟೋರಿ ಇಸ್ ಲೈಕ್ ದ್ಯಾಟ್. ಇದು ವೈಶ್ವಾನರ ವಿದ್ಯಾ ಅಂತ ಬರ್ತದ ಚಾಂದೋಗ್ಯ ಉಪನಿಷತ್. ಇದು ನಾವು ಆಗಿಲ್ಲ ಇನ್ನ, ಇದು ಚಾಂದೋಗ್ಯ ಉಪನಿಷತ್. ನಾವು ಇದನ್ನ ಮುಂದಿನ ಸಲ ಅಭ್ಯಾಸ ಮಾಡೋಣ, ಅದ್ರಾಗ ಬರ್ತದೆ. ಅವಾಗ ಹೇಳ್ತೀನಿ ನಾನು ಏನಿದು ವೈಶ್ವಾನರ ವಿದ್ಯಾ ಅಂತ ಬರ್ತದೆ. Thus here the disciples wonder whether the Guru will know the answer or not. Otherwise all of us join together and should go to some other Guru. ನಮ್ಮ ಗುರುಗಳ ಹತ್ರ ಹೋಗ್ತೇವಿ, ಪಿಪ್ಪಲಾದ ಋಷಿಗಳ ಕಡೆ ಹೋಗ್ತೇವಿ, ಅವ್ರಿಗೆ ಗೊತ್ತಿದ್ರೆ ಉತ್ತರ ಕೊಡ್ತಾರೆ. ಇಲ್ಲಾಂದ್ರೆ ಮತ್ತೆ ನಾವು ಮುಂದೆ ಅವ್ರ ಗುರುಗಳ ಕಡೆ ಹೋಗ್ಬೇಕಾಗ್ತದೆ ಅನ್ನೋದು ಗೊತ್ತಿತ್ತು ಇವ್ರಿಗೆ. ದ ಹೋಪ್ ಈಸ್ ಏಷಃ ವೈ ತತ್ಸರ್ವಂ ವಾಕ್ಷತಿ. ವಿ ವಿಲ್ ಗೆಟ್ ರಿಪ್ಲೈಸ್ ಟು ಆಲ್ ಅವರ್ ಕ್ವಶನ್ಸ್. ಭಾಳ ಮಾಡಿ ಪಿಪ್ಪಲಾದ ಋಷಿಗಳ ಕಡೆ ಹೋದ್ರೆ ನಮ್ಮ ಸಮಸ್ಯೆಗಳು ಏನು ಪ್ರಶ್ನೆ ಇದಾವೆ ಆ ಪ್ರಶ್ನೆಗಳು ಎಲ್ಲವಕ್ಕೂ ಉತ್ತರ ಸಿಗಬಹುದು ಅನ್ನುವಂಥ ದೃಷ್ಟಿಯಿಂದ ಓದು. ಇಟ್ ಈಸ್ ವಿತ್ ಸಚ್ ಎ ಹೋಪ್ ದೇ ಅಪ್ರೋಚ್ಡ್ ಪಿಪ್ಪಲಾದ ಋಷಿ. ಈ ಒಂದು ಗುರಿಯನ್ನು ಇಟ್ಟುಕೊಂಡು ಈ 6 ಮಂದಿ ಶಿಷ್ಯರು ಗುರುಗಳ ಹತ್ರ ಹೋಗ್ತಾರೆ. ನಾವು ದ ಗುರು ಅಂಡ್ ಶಿಷ್ಯ ಹ್ಯಾವ್ ಕಮ್ ಟುಗೆದರ್. ಈಗೇನಾಯ್ತು, ಪ್ಲಾಟ್ಫಾರ್ಮ್ ತಯಾರಾಯ್ತು. ಗುರು ಮತ್ತು ಶಿಷ್ಯ ಬಂದು ಕೂತ್ಕೊಂಡ್ರು. ಅವರಲ್ಲಿ ಶ್ರದ್ಧಾ ಭಕ್ತಿ ಅದ, ಅವರ ಅಧಿಕಾರಿಗಳದ. ಗುರುವಿನಲ್ಲಿ ವಿದ್ಯೆ ಐತಿ, ಅವಂಗ ಈಗ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನುವಂಥದ್ದು ಈಗ ಪ್ರಾರಂಭ ಆಗಾಕ ಎಲ್ಲ ಸ್ಟೇಜ್ ತಯಾರಾಯ್ತು. ಅಧಿಕಾರಿಗಳು ಅದಾರ, ನೋಡ್ತಾನೆ ಅವ, ಇನ್ನೂ ಪರೀಕ್ಷೆ ಮಾಡ್ತಾನೆ, ಅದು ಬರ್ತೈತೆ ಮುಂದೆ. ದ ಚಾನಲ್ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಈಗೇನದ ಸಂಪರ್ಕ ಮಾಡಲಿಕ್ಕೆ, ಒಂದು ವ್ಯವಹಾರ ಮಾಡಲಿಕ್ಕೆ ಒಂದು ದಾರಿ ತಯಾರಾಯ್ತು, ಗುರು ಶಿಷ್ಯ ಪರಂಪರೆ. ನೌ ದ ಟೀಚಿಂಗ್ ಕ್ಯಾನ್ ಸ್ಟಾರ್ಟ್, ವಿ ವಿಲ್ ಎಂಟರ್ ಇನ್ ಟು ದ ಮಂತ್ರ. ಈಗೇನದ ಆ ಬೋಧೆ ಅನ್ನುವಂಥ ಗುರು ಶಿಕ್ಷರ ಮಧ್ಯ, ಗುರು ಮತ್ತು ಶಿಕ್ಷಕರ ಮಧ್ಯದಲ್ಲಿ, ಗುರು ಅಥವಾ ಶಿಷ್ಯನ ಮಧ್ಯದಲ್ಲಿ ಆ ಏನು ಒಂದು ವಿದ್ಯೆ ಐತಿ ಆ ವಿದ್ಯೆ ಪ್ರಾರಂಭ ಆಗ್ತದೆ. 2ನೇ ಮಂತ್ರ ಪ್ರಾರಂಭ. ತಾನಃ ಸೈ ಋಷಿರುವಾಚ ಭೂಯ ಏವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥ ಯಥಾ ಕಾಮಂ ಪ್ರಶ್ನಾನ್ ಪೃಚ್ಛತ ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷ್ಯಾಮಿ ಇತಿ. ಆ ಋಷಿಯು ಅವರನ್ನು ಕುರಿತು ಮತ್ತು 1 ವರ್ಷ ತಪಸ್ಸಿನಿಂದ ಬ್ರಹ್ಮಚರ್ಯೆಯಿಂದ ಶ್ರದ್ಧೆಯಿಂದ ಕೂಡಿ ಸಂವಾಸ ಮಾಡಿಕೊಳ್ಳಿರಿ. ಆಮೇಲೆ ನಿಮಗೆ ಇಚ್ಛೆ ಇರುವಂತೆ ಪ್ರಶ್ನೆಗಳನ್ನು ಕೇಳಿರಿ. ನಮಗೆ ತಿಳಿಯುವುದಾದರೆ ಎಲ್ಲವನ್ನು ನಿಮಗೆ ಹೇಳುವೆವು ಎಂದು ನುಡಿದನು. ನೋಡ್ರಿ, ಋಷಿಗಳ ಕುರಿತು ಹೋಗಿ ಕೇಳಿದ್ರ ಕೇಳುತ್ತ ಏನಂತಾನ, ಇಲ್ಲ ನೀವು ಇನ್ನೂ 1 ವರ್ಷ ಉಪಾಸನೆ ಮಾಡ್ರಿ, ತಪಸ್ಸು ಮಾಡ್ರಿ, ಬ್ರಹ್ಮಚರ್ಯದಿಂದ ನೀವು ಶ್ರದ್ಧಾದಿಂದ ಕುಡ್ಕೊಂಡು ನೀವು ಇಲ್ಲೇ ಗುರುಕುಲದಲ್ಲೇ ವಾಸವಾಗಿರ್ರಿ, ನೋಡ್ತೀನಿ ಅಂದ್ರೆ ಅಬ್ಸರ್ವೇಷನ್ ಪೀರಿಯಡ್ ಇಟ್ಕೊತಾನವ. 1 ವರ್ಷ ಹೆಂಗದಾರ ಇವ್ರ ಅಧಿಕಾರಿಗಳನ್ನು ನೋಡ್ತಾನವ, ಒಮ್ಮಗಲೇ ಜ್ಞಾನವನ್ನು ಹೇಳುವುದಿಲ್ಲ. ಆಮೇಲೆ ನಿಮಗೆ ಇಚ್ಛೆ ಇರುವಂಥ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಕೇಳಿದಾಗ ಆದರೂ ಕೂಡ ನಾ ಹೇಳ್ತೀನಿ ಅನ್ನೋದಿಲ್ಲ, ನನಗೆ ಗೊತ್ತಿದ್ರೆ ನಾ ಹೇಳ್ತೀನಿ ಅಂತ. ನೋಡ್ರಿ, ಅವರಲ್ಲಿ ಎಷ್ಟು ಶ್ರದ್ಧಾ ಇರಬೇಕು, ಗುರು ಅವ್ರನ್ನ ಹೆಂಗ ಪರೀಕ್ಷೆ ಮಾಡ್ತಾ ಇದ್ದಾನೆ. ಈ ವಿಷಯವನ್ನು ಮತ್ತೆ ನಾಳಿನ ದಿವಸ ಮುಂದುವರ್ಸೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.